ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಮೇಷ್ಟ್ರುಗಳು ಯಾರಾದ್ರೂ ಇದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮಿತ್ರರೇ. ಮೊದಲು 2 ತಿಂಗಳ ರಜಾ ಮುಗಿಸಿ ಮಕ್ಕಳು ಸ್ಕೂಲಿಗೆ ಬಂದ್ರೆ ಆ ಮಕ್ಕಳಿಗೆ 2 ತಿಂಗಳ ರಜದಲ್ಲಿ ಇದ್ದಿದ್ದನ್ನು ಮ್ಯಾಚ್ ಮಾಡೋದೇ ಕಷ್ಟ ಆಗ್ತಿತ್ತು. ಈಗ ಒಂದು ಇಡೀ ವರ್ಷ ಮನೆಯಲ್ಲಿ ಇದ್ದವ್ರನ್ನ ಹೆಂಗ್ ವಾಪಸ್ ಟ್ರೈನಿಂಗ್ ಮಾಡಬೇಕು ಅಂತ ಮೇಷ್ಟ್ರುಗಳಿಗೂ ಗೊತ್ತಿಲ್ಲ. ಎಲ್ಲ ಪಾಸ್ ಮಾಡ್ಬಿಡಿ ಅಂತಂದ್ರು. ಈಗ ಎಲ್ಲ ಮಕ್ಕಳು ಮುಂದೆ ಬಂದಾಯ್ತಲ್ಲ. ಈ ವರ್ಷದ ಬ್ಯಾಚ್ ಅನ್ನ ಏನಂತ ಕರೀತಾರೆ ಗೊತ್ತಾ? ಕರೋನಾ ಬ್ಯಾಚ್ ಅಂತ ಕರೀತಾರೆ. ಕರೋನಾ ಬ್ಯಾಚ್ ಅಂತ ಕರೆದ ಮೇಲೆ ಏನ್ ಮಾಡ್ತಾರೆ ಗೊತ್ತಾ? ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಕಂಪನಿಯಲ್ಲಿ ಕೆಲಸ ಇದೆ ಅಂತ ಅನೌನ್ಸ್ ಮಾಡ್ತಾರೆ, ಕೆಳಗಡೆ ಹಾಕ್ತಾರೆ ಕರೋನಾ ಬ್ಯಾಚ್ ನವರು ಅಪ್ಲೈ ಮಾಡಬೇಡಿ ಅಂತ. ಯಾಕೆಂದ್ರೆ ನೀವು ಅಪ್ಲೈ ಮಾಡಿದ್ರು ನಾವು ಜಾಬ್ ಕೊಡಲ್ಲ, ನೀವು ಸರ್ಕಾರದಿಂದ ತಳ್ಳಲ್ಪಟ್ಟವರೇ ಹೊರತು ನೀವು ಓದಿ ಪಾಸ್ ಆದವರಲ್ಲ. ಯಾರು ತುಂಬಿ ಕೊಡ್ತಾರೆ ಇದನ್ನ? ಈ ನಷ್ಟ ಯಾವ ತಲೆ ಮೇಲೆ ಹೊತ್ಕೋಬೇಕು? ಭಾರತ ಸತ್ಯ ಹೋಯ್ತು ನನ್ಗೆ. ಆದ್ರೆ ಯಾವತ್ತು ಸಾಯ್ತೀವಿ ಅಂತ ಅನ್ನಿಸ್ತೀವೋ ಆಗೆಲ್ಲವೂ ಹೋರಾಟ ಮಾಡುವ ತಾಕತ್ ನಿಮ್ಮೊಳಗಿದ್ರೆ ಮತ್ತೆ ಎದ್ದು ನಿಲ್ಲಕ್ಕೆ ಸಾಧ್ಯ ಆಗಲ್ಲ. ಹೆದರಿ ಓಡಿದ್ರೆ ಬದುಕಲ್ಲ, ಹೆದರಿಕೆಯನ್ನ ಅಡ್ಡಗಟ್ಟಿ ನಿಲ್ಲಬೇಕು. ವಿವೇಕಾನಂದರ ಒಂದು ಅದ್ಭುತವಾದ ಘಟನೆ ಇದೆ, ನೀವೆಲ್ಲ ಕೇಳಿರ್ತೀರಿ. ಸುಂದರವಾದ ಘಟನೆ. ಭಾರತ ಎದುರಿಸಿ ನಿಲ್ಲಬೇಕು ಅಂತ ಹಠ ಹಿಡಿದು ನಿಂತುಕೊಂಡಿದೆ ಇವತ್ತು. ಹೀಗಾಗಿ ಜಗತ್ತಿಗೆಲ್ಲ ಭಾರತದ ಮೇಲೆ ಅಪಾರವಾದ ವಿಶ್ವಾಸ ಇದೆ. ಎಲ್ಲಿಂದ ಬಂತು ಈ ವಿಶ್ವಾಸ? ಎಲ್ಲಿಂದ ಬಂತು ಈ ಹೋರಾಟದ ಸ್ಪಿರಿಟ್? ಈ ದೇಶದ ಒಳಗೆ ಅಡಗಿದ್ದ ಸ್ಪಿರಿಟ್ ಅದು. ವಿವೇಕಾನಂದರು ಪರಿವ್ರಾಜಕ ದೇಶವನ್ನು ಸುತ್ತಾಡ್ತಾ ಇರುವಾಗ ಒಂದ್ಸಲ ಕಾಶಿಯಲ್ಲಿ ಹೋಗ್ತಾ ಇದ್ರು. ಕೈಯಲ್ಲಿ ಒಂದು ದಂಡ ಹಿಡ್ಕೊಂಡಿದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಾಶಿಯಲ್ಲಿ ಕೋತಿಗಳಿವೆಯಲ್ಲ, ವಿವೇಕಾನಂದ ಅನ್ನುವಂತ ಈ ಸನ್ಯಾಸಿ ಹೋಗ್ತಿರುವಾಗ ಕಾಶಿಯ ಕೋತಿಗಳು ವಿವೇಕಾನಂದರು ಓಡಿದ್ರು, ಕೋತಿಗಳು ಬಂದ್ವಲ್ಲ ಅಂತ ಕೈಯಲ್ಲಿ ದಂಡ ಇಟ್ಟಿದ್ದು ಮರ್ತೆ ಹೋಗಿದೆ ಅವರಿಗೆ. ಓಡಿದ್ರು ಓಡ್ತಾ ಇನ್ನೇನು ಸುಸ್ತಾಗದೆ ಎಂದಾಗ ದೂರದಲ್ಲಿ ಒಬ್ಬ ಹೇಳಿದ್ರೆ, ಸನ್ಯಾಸಿ ನಿಂತ್ಕೋ ಅಲ್ಲಿ. ಎಲ್ಲಿಂದ ಬಂತು ನೋಡಿದ್ರೆ ಇನ್ನೊಬ್ಬ ಸನ್ಯಾಸಿ ಕೂಗ್ತಾ ಇದ್ದಾನೆ, ನಿಂತ್ಕೋ ಅಲ್ಲಿ. ವಿವೇಕಾನಂದರು ಒಂದ್ಸಲ ದಂಡ ಹಿಡ್ಕೊಂಡು ನಿಂತ್ಕೊಂಡ್ರು. ಹೆದರಿ ಓಡಿದ್ರೆ ಉಪಯೋಗ ಇಲ್ಲ ಕಣೋ, ಎದುರಿಸಿ ನಿಲ್ಲಬೇಕು ಅಂತಂದ್ರು ಆ ಸನ್ಯಾಸಿ. ವಿವೇಕಾನಂದರು ಏನ್ ಮಾಡಿದ್ರು ಗೊತ್ತಾ? ಆಶ್ಚರ್ಯ ಆಯ್ತು ಅವ್ರಿಗೆ. ಹೌದಲ್ಲ, ನಾನೇ ಯಾಕೆ ಓಡ್ತಿದ್ದೀನಿ? ನಾನು ಕೋತಿಗಳಿಗಿಂತ ಗಟ್ಟಿಗ, ಈ ಕೋತಿಗಳಿಗೆ ಹೆದರು ಓಡ್ತಿದ್ದೀನಲ್ಲ ಅಂತ ವಿವೇಕಾನಂದರು ದಂಡ ಹಿಡ್ಕೊಂಡು ನಿಂತಿದ್ರಲ್ಲ. ದಂಡ ಹಿಡ್ಕೊಂಡು ವಿವೇಕಾನಂದರು ನಿಂತ ತಕ್ಷಣ ಅಟ್ಟಿಸ್ಕೊಂಡು ಬರ್ತಿದ್ದ ಕೋತಿಗಳು ನಿಂತುಬಿಟ್ರು. ವಿವೇಕಾನಂದರು ತಿರುಗಿದ್ರು, ಕೋತಿಗಳು ಸಣ್ಣ ತಿರುಗಿದ್ರು. ವಿವೇಕಾನಂದರು ಒಂದು ಹೆಜ್ಜೆ ಮುಂದೆ ದಂಡ ಹಿಂಗಂದ್ರು, ಕೋತಿ ಓಡೇ ಹೋಗ್ಬಿಡ್ತು. ವಿವೇಕಾನಂದರು ಹೇಳ್ತಾರೆ, ಯಾವತ್ತು ಸವಾಲುಗಳು ಎದುರಾಗ್ತಾವೋ ಹೆದರ್ಕೊಂಡು ಓಡಬೇಡಿ, ಎದುರಿಸಿ ಎದೆ ಕೊಟ್ಕೊಂಡು ನಿಂತ್ಕೊಳ್ಳಿ, ಸಮಸ್ಯೆಗಳು ಓಡಿ ಹೋಗೋದನ್ನ ನೋಡ್ತೀರಾ ಅಂತ. ಏನ್ ಅದ್ಭುತವಾದ ಮಂತ್ರ! ನಾವೆಲ್ಲ ತರುಣರು ಸಮಸ್ಯೆ ಬಂದ ತಕ್ಷಣ, ನಮ್ಮ ಮೈ ಮೇಲೆ ಒಂದು ಸಮಸ್ಯೆ ಬಂದ ತಕ್ಷಣ ಸಾಯ್ಬೇಕು ಅಂತ ದಾರಿ ಹುಡುಕ್ತಾ ಇರ್ತೀವಲ್ಲ. ನಾವೆಲ್ಲ ತರುಣರು ನನ್ನ ರಿಸಲ್ಟ್ ಫೇಲ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಸಾಯ್ಬೇಕು ಅಂತ ಹೋಗ್ತೀವಲ್ಲ. ನಮ್ಮಲ್ಲಿ ಅನೇಕ ತರುಣರು ಮದುವೆ ಆಗ್ಲಿಕ್ಕೆ ಹುಡುಗಿ ಸಿಗ್ಲಿಲ್ಲ ಅಂತ ಸಾಯೋದಕ್ಕೆ ಹೋಗ್ತಾರಲ್ಲ. ಸಮಸ್ಯೆಗಳಿಗೆ ಹೆದರಿ ಓಡಿದ್ರೆ ಉಪಯೋಗ ಇಲ್ಲ, ಎದುರಿಸಿ ನಿಲ್ಲಬೇಕು ಅಂತ ವಿವೇಕಾನಂದರು ಕಟ್ಟಿಕೊಟ್ಟ ಮಂತ್ರ ಇದೆಯಲ್ಲ ಮಿತ್ರರೇ, ಇವತ್ತು ನಮ್ಮ ಪಾಲಿಗೆ ಒಂದು ಶ್ರೇಷ್ಠ ಮಂತ್ರ ಆಗ್ತದೆ. ಮಿತ್ರ, ಇಷ್ಟಕ್ಕೆ ನಿಲ್ಲಿಸಲಿಲ್ಲ. ವಿವೇಕಾನಂದರ ಬದುಕೆ ಸವಾಲುಗಳ ಬದುಕು. ನಮ್ಗೆಲ್ಲ ಹೆಂಗಾಗಿದೆ ಅಂತಂದ್ರೆ, ಯಾರಾದ್ರೂ ಒಬ್ಬ ಮಹಾಪುರುಷರು ನೋಡಿದ ತಕ್ಷಣ ನಾನು ಹಂಗೆ ಆಗ್ಬಿಡ್ಬೇಕು ಅಂತ. ಹಂಗಾಗ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿರ್ತಾರೆ ಅಂತ ಗೊತ್ತಿಲ್ಲ. ನಾನು ಬೆಳಗ್ಗೆ ಮಾತಾಡ್ತಾ ಟೀಚರ್ಗಳದೊಂದು ಮೀಟಿಂಗ್ ಇತ್ತು ಇವತ್ತು, ಒಂದು ದೊಡ್ಡ ಸಮಾವೇಶ. ಒಂದು 1,000 ಟೀಚರ್ಗಳು ಸೇರ್ಕೊಂಡಿದ್ರು. ಅವ್ರ ಜೊತೆ ಬೆಳಗಿಂದ ಸಾಯಂಕಾಲದವರೆಗೂ ಅಲ್ಲೇ ಇದ್ವಿ. 4:15 ಅಲ್ಲಿಂದ ಹೊರಟಿದ್ವಿ. ಹಿಂಗಾಗಿ ಸ್ವಲ್ಪ ತಡ ಆಯ್ತು ನನಗೆ. ಆ ಟೀಚರ್ಗಳ ಜೊತೆ ಮಾತಾಡ್ತಾ ನಾನು ಹೇಳ್ತಿದ್ದೆ, ಸುಮ್ಮನೆ ಅಲ್ಲ. ಒಂದ್ಸಲ ರಾಜೀವ್ ದೀಕ್ಷಿತರು ಸಿದ್ದೇಶ್ವರ ಅಪ್ಪ ಅವ್ರನ್ನೊಂದು ಪ್ರಶ್ನೆ ಕೇಳಿದ್ರು. ಏನ್ ಪ್ರಶ್ನೆ ಕೇಳಿದ್ರು ಗೊತ್ತಾ? ಸ್ವಾಮೀಜಿ, ನಿಮ್ ಸಭೆಗೆ 50,000 ಜನ ಬರ್ತಾರೆ, ಹೆಂಗ್ ಬರ್ತಾರೆ? ಯಾರು ಏನ್ ಕರ್ಕೊಂಡ್ ಬರಲ್ಲ, ಯಾರು ಗಾಡಿ ಕಳಿಸಲ್ಲ, ಯಾರು ಪ್ರಚಾರ ಮಾಡಲ್ಲ, ಹಂಗೆ ಜನ ಬರ್ತಾರಲ್ಲ. ಅದು ಯಾವಾಗ? ಬೆಳಗ್ಗೆ 6 ಗಂಟೆಗೆ ಉಪನ್ಯಾಸ ಅಂದ್ರೆ 6 ಗಂಟೆಗೆ ಬರ್ತಾರೆ, ಸಾಯಂಕಾಲ 8 ಗಂಟೆಗೆ ಅಂದ್ರೆ 8 ಗಂಟೆಗೆ ಬರ್ತಾರೆ. ಹೆಂಗ್ ಬರ್ತಾರೆ? ಸಿದ್ದೇಶ್ವರ ಸ್ವಾಮೀಜಿ ಹೇಳಿದ್ರು, ಸುಮ್ಮನೆ ಬರ್ತಿಲ್ಲ, 25 ವರ್ಷಗಳ ಕಾಲ ನನ್ನ ನೋಡಿ ಈ ಕಾಳು ಬೆಂದಿದೆ ಅಂತ ತಿಳ್ಕೊಂಡ ಮೇಲೆ ಜನ ಬರ್ತಿರುವುದು. ಏನ್ ಚೆನ್ನಾಗಿದೆ ರೀ ಮಾತು. ಜನ ದಡ್ರಲ್ಲ, ಜನ ಬಹಳ ಬುದ್ಧಿವಂತರು. ಕಾಳು ಬೆಂದಿದೆ ಅಂತ ಗೊತ್ತಾದ ಮೇಲೆ ಬರುವಂತವ್ರು ಜನ, ಹಂಗಂತ ಸಿದ್ದೇಶ್ವರಪ್ಪ ಅವ್ರು ಹೇಳಿದ್ರಂತೆ ರಾಜೀವ್ ದೀಕ್ಷಿತರಿಗೆ. ಅದರ ಅರ್ಥ ಏನ್ ಗೊತ್ತೇನು? ಒಬ್ಬ ವ್ಯಕ್ತಿ ಒಂದ್ ಎತ್ತರಕ್ಕೆ ಏರ್ಬೇಕಾದ್ರೆ ಸುಮ್ನೆ ಏರಿರಲ್ಲ, ಕಷ್ಟ ನಷ್ಟಗಳನ್ನು ಅನುಭವಿಸಿ ಆ ಎತ್ತರಕ್ಕೆ ಏರಿರ್ತಾನೆ. ನಾವು ಏರಿದ ಮೇಲೆ ನೋಡ್ತೀವಲ್ಲ, ಅದಕ್ಕೆ ಸುಲಭವಾಗಿ ಏರ್ಬಿಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ತೀವಿ. ವಿವೇಕಾನಂದರ ಬದುಕು ಇವತ್ತು ಪೂಜೆ ಮಾಡ್ತೀವಿ.
158ನೇ ಜಯಂತಿಯನ್ನ ಇವತ್ತು ಯಾದಗಿರಿಯಲ್ಲಿ ಆಚರಣೆ ಮಾಡ್ತಿದ್ದೀವಿ. ಆಚರಣೆ ಮಾಡ್ತಿರುವ ಈ ಪುರುಷನ ಬದುಕು ಹೆಂಗಿತ್ತು ಗೊತ್ತಾ? ಯೌವನಕ್ಕೆ ಬಂದು ಇನ್ನೇನ್ ಎಲ್ಲ ಬದುಕು ಚೆನ್ನಾಗಿದೆ ಅನ್ಸುವಾಗ ತಂದೆನ ಕಳ್ಕೊಂಡ. ತಂದೆ ತೀರ್ಕೊಂಡಾಗ ಎಂತ ಬಡತನ ಬಂತು ಅಂತಂದ್ರೆ ಆಸ್ತಿನೆಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಕಿತ್ಕೊಟ್ರು. ಈ ಹುಡುಗ ಮತ್ತು ಇವನ ತಾಯಿ ಇವನ ಪರಿವಾರವನ್ನ ಮನೆಯಿಂದ ಆಚೆ ಬಾಡಿಗೆ ಮನೆಗೆ ಏನಿಲ್ಲ ಹೊಟ್ಟೆಗೆ. ಯಾವ ಪರೀಕ್ಷೆ ಕೆಲಸ ಕೊಡ್ತೀರಾ ನನಗೆ ಅಂತ ಕೇಳ್ಕೊಂಡು ತಿರುಗಾಡ್ತಿದ್ದ ನರೇಂದ್ರನಾಥ ದತ್ತ. ಕೆಲಸ ಸಿಗ್ತಿರ್ಲಿಲ್ಲ ಸುಲಭಕ್ಕೆ. ಕೆಲಸ ಸಿಗ್ಲಿಲ್ಲ ಅಂತ ಮನೆಗೆ ಬರುವಾಗ ತಾಯಿ ಅಡಿಗೆ ಮಾಡಿ ಕಾಯ್ಕೊಂಡು ತಿರ್ತಿದ್ರು ಬಾ ಅಂತ. ಹುಡುಗ ನೋಡ್ತಿದ್ದ, ಒಂದ್ ತಪ್ಪಲೆಯಲ್ಲಿ ಒಂದಷ್ಟು ಬೇಕಾಗಿರೋ ಅಡಿಗೆ ವಸ್ತುಗಳಿವೆ, ಮಾಡಿಟ್ಟಿದಾರಮ್ಮ. ಆದ್ರೆ ಮನೇಲಿ ತಿನ್ನೋರು ಬಹಳ ಜನ ಇದ್ದಾರೆ, ನಾನು ಒಬ್ಬ ಸೇರ್ಕೊಂಡ್ರೆ ಉಳಿದವ್ರಿಗೆಲ್ಲ ಅರ್ಧ ಹೊಟ್ಟೆ ಆಗುತ್ತೆ ಅಂತ ಮಡಕೆಯಲ್ಲಿರೋ ನೀರನ್ನ ಕುಡಿದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ಬಿಟ್ಟೆ, ನೀವು ಊಟ ಮಾಡ್ರಮ್ಮ ಅಂತ ಹೋಗಿ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಡ್ತೀನಿ. ಅವ್ನಿಗೆ ಹೇಳ್ಕೊಳ್ತಾರ್ರಿ ನಾನು ಈ ಬದುಕನ್ನ ಬದುಕಿದವನು ಅಂತ. ಆದ್ರೆ ಆ ಬದುಕು ಕಷ್ಟದಲ್ಲಿದ್ದಾಗ್ಲೂ ಕೂಡ ಯಾವತ್ತಿಗೂ ನನ್ನ ಬದುಕನ್ನ ಸರೆಂಡರ್ ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ. ವಿವೇಕಾನಂದರಿಗೆ ಆಫರ್ ಕೊಟ್ಟರು ಒಬ್ರು, ಯೌವನ ಚೆನ್ನಾಗಿದೆಯಾ, ನೋಡ್ಲಿಕ್ಕೆ ಸುಂದರವಾಗಿದೆಯಾ, ಚೆನ್ನಾಗಿ ಓದ್ಕೊಂಡಿದ್ದೀಯಾ, ನನ್ನ ಮಗಳನ್ನ ಮದುವೆ ಆಗು, ನಿನಗೆ ಕೆಲಸನೂ ಕೊಡಿಸ್ತೀನಿ, ದುಡ್ಡು ಕೊಡ್ತೀನಿ, ನಿನ್ ಮನೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನು ಆಫರ್ ರೀ, ಯಾರು ಬೇಡ ಅಂತಾರೆ. ಆದ್ರೆ ಸ್ವಾಮೀಜಿ ಹೇಳಿದ್ರು, ಇಲ್ಲಪ್ಪ, ನನ್ನ ಜೀವನದ ಗುರಿ ಸತ್ಯವನ್ನ ಹುಡುಕೋದು. ಅದಕ್ಕೆ ನಿನ್ ಮಗಳನ್ನ ಮದುವೆ ಆದ್ರೆ ಸಾಧ್ಯ ಆಗಲ್ಲ, ಕಷ್ಟ ಬೇಕಿದ್ರೆ ಅನುಭವಿಸ್ತೀನಿ, ಸತ್ಯವನ್ನ ಬಿಟ್ಟು ಬದುಕೋಲ್ಲ ಅಂತ ಮದುವೆಯ ಆಫರ್ನ ತಿರಸ್ಕರಿಸಿ ರಾಮಕೃಷ್ಣನ ಬಳಿಗೆ ಹೋದಂತ ಪುಣ್ಯಾತ್ಮ. ಸದಾಕಾಲ ಅವ್ರ ಜೊತೆ ಬದುಕ್ತಿದ್ದವರು. ಆದ್ರೆ ಇಲ್ಲಿಗೆ ಮುಗಿಲಿಲ್ಲ. ರಾಮಕೃಷ್ಣನ ದೇಹ ತ್ಯಾಗ ಆದ್ಮೇಲೆ ಇಡೀ ದೇಶ ತಿರುಗಾಡ್ತಾರಲ್ಲ, ದೇಶ ತಿರುಗಾಡುವಾಗ ನೋಡ್ತಾರೆ, ಒಂದು ಕಡೆ ಸಿರಿವಂತಿಕೆ, ಇನ್ನೊಂದು ಕಡೆ ದಟ್ಟ ದಾರಿದ್ರ್ಯ. ಒಂದು ಕಡೆ ಶ್ರೀಮಂತರು ದೊಡ್ಡ ದೊಡ್ಡ ಮನೆಗಳಲ್ಲಿ, ಬಂಗಲೆಗಳಲ್ಲಿ ವಾಸ ಮಾಡ್ತಾರೆ, ಇನ್ನೊಂದು ಕಡೆ ಗುಡಿಸಲುಗಳಲ್ಲಿ, ಮಳೆ ಬಿದ್ದರೆ ನೀರು ಸೋರುವಂತ ಮನೆಗಳಲ್ಲಿ ಆ ದಾರಿದ್ರ್ಯದಲ್ಲಿ ಬದುಕ್ತಾರೆ. ಹಂಗ ಅನ್ಕೊಂಡ ವಿವೇಕಾನಂದರು ನೋಡ್ತಾರೆ, ಸಿರಿವಂತರ ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ರೆ 2 ತುತ್ತು ಅನ್ನ ಹುಟ್ಟಲ್ಲ. ಆದ್ರೆ ದರಿದ್ರರ ಮನೆಯಲ್ಲಿ, ಬಡವನ ಮನೆಯಲ್ಲಿ ತನಗ ಹೊಟ್ಟೆ ಊಟಕ್ಕೆ ಇಲ್ಲದೆ ಹೋದ್ರು ಬಂದವನಿಗೆ ಒಂದು ತುತ್ತು ಊಟ ಹಾಕುವಂತ ದೊಡ್ಡ ಗುಣ ಇದೆ. ವಾ ನನ್ನ ಭಾರತವೇ. ಏನಂದ್ರೆ ಗೊತ್ತಾ ಸ್ವಾಮೀಜಿ, ಭಾರತ, ಸರಿಯಾಗಿ ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ ಈ ಮಾತು, ಭಾರತ ಸಿರಿವಂತರ ಮಲಗುವ ಕೋಣೆಗಳಲ್ಲಿಲ್ಲ, ಭಾರತ ಬಡವರ ಜೋಪಡಿಯಲ್ಲಿದೆ, ಅದನ್ನು ಮೊದಲು ಉದ್ಧಾರ ಮಾಡಬೇಕು ಅಂತ. ಏನ್ ಚಂದ ಮಾತ್ರಿ. ಇದನ್ನ ಅರ್ಥ ಮಾಡ್ಕೊಂಡ್ರು ಸ್ವಾಮೀಜಿ. ಅರ್ಥ ಮಾಡ್ಕೊಂಡು ಈ ದುಃಖದಲ್ಲಿರುವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆಗ್ಲೇ ಈ ಸನ್ಯಾಸಿಯಿಂದ ಏನ್ ಸಾಧ್ಯ? ಜೇಬಲ್ಲಿ ಕವಡೆ ಕಿಮ್ಮತ್ತಿರುವಂತ ಕಾಸಿಲ್ಲ, ಒಂದು ಕಾಸು ಜೇಬಲ್ಲಿಲ್ಲ, ನಾನು ಬಡವರ ಉದ್ಧಾರ ಮಾಡೋದು ಹೇಗೆ? ಹಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಈ ದೇಹವನ್ನು ಬಿಟ್ಬಿಡೋದೇ ಒಳ್ಳೇದು ಅಂತ ಕನ್ಯಾಕುಮಾರಿ ಸಮುದ್ರಕ್ಕೆ ಜಿಗಿದು ಅಲ್ಲಿರುವಂತ ಬಂಡೆ ಮೇಲೆ ಕುತ್ಕೊಂಡು ತಪಸ್ಸು ಮಾಡ್ತಾ ಕೂತ ಮನುಷ್ಯ. 3 ದಿನಗಳ ಕಾಲ ಏನ್ ಮಾಡಿದ್ರಿ ಅಲ್ಲಿ ಕೂತ್ಕೊಂಡು ಅಂತ ಯಾರೋ ಕೇಳಿದ್ರೆ ಸ್ವಾಮೀಜಿ ಹೇಳಿದ್ರು, ಬರೀ ಅಳತಾನೆ ಇದ್ದೆ ನಾನು. ಯಾಕೆ ಹೇಳ್ತಾರೆ, ಒಂದ್ ಕಾಲದಲ್ಲಿ ಸಿರಿವಂತವಾಗಿದ್ದ ದೇಶ, ಒಂದ್ ಕಾಲದಲ್ಲಿ ಜಗತ್ತನ್ನೇ ಆಳ್ತಾ ಇದ್ದ ದೇಶ, ಒಂದು ಕಾಲದಲ್ಲಿ ವಿಶ್ವಕ್ಕೆ ಗುರು ಆಗಿದ್ದ ದೇಶ, ಇವತ್ತು ಏನಾಗೋಗಿದೆ? ಈ ದೇಶದ ತರುಣರು ಬ್ರಿಟಿಷರ ಬೂಟು ಕಾಲುಗಳನ್ನ ನೈಕು ಬಿದ್ದಾರ, ಕೈ ಚಾಚಿಕೊಂಡಿದ್ದಾರ. ಈ ದೇಶದ ತರುಣರು ಜಾತಿ 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 ಅಂತ ಬಡದಾಡ್ತಿದ್ದಾರಲ್ಲ. ಈ ದೇಶದ ತರುಣರು ತಮ್ಮ ಭಾರತವನ್ನೇ ಬೈಕೊಂಡು ತಿರುಗಾಡ್ತಿದ್ದಾರಲ್ಲ. ಏನಾಗಿದೆ ನಮ್ಮ ದೇಶಕ್ಕೆ? ಈ ದೇಶ ಉದ್ಧಾರವಾಗೋದು ಹೇಗೆ ಅಂತ ಯೋಚನೆ ಮಾಡಿ ಮಾಡಿ ಕಣ್ಣೀರಿಟ್ಟು 3 ದಿನ ಕಳೆಯೋ ವೇಳೆಗೆ ಒಂದು ಅದ್ಭುತವಾದ ದರ್ಶನ ಆಯ್ತಂತೆ. ಏನ್ ಕಾಣಿಸ್ತಂತೆ ಗೊತ್ತಾ ಅವರಿಗೆ? ಭಾರತ ಮಾತೆ ಕಾಣಿಸ್ಕೊಂಡ್ಲಂತ. ವಿವೇಕಾನಂದರ ಬಗ್ಗೆ ಬರೆದವ್ರು ಹೇಳ್ತಾರೆ, ಭಾರತ ಮಾತೆ ಕಾಣಿಸ್ಕೊಂಡವಳು ಹೆಂಗಿದ್ಲು ಅಂತಂದ್ರೆ, ಕಾಶ್ಮೀರ ಅವಳ ಶಿರ, ಹಿಮಾಲಯ ಕೇಶರಾಶಿ, ಗಂಗೆ ಯಮುನೆಯರು ತಾಯಿ ಭಾರತೀಯ ಕಂಠೀಹಾರ ಅಂತೆ, ವಿಂಧ್ಯ ಅವಳ ಸೊಂಟ ಅಂತೆ, ಕನ್ಯಾಕುಮಾರಿ ಅವಳ ಕಾಲುಗಳು, ಆ ಕಾಲುಗಳಲ್ಲಿ ಕುಳಿತು ನಾನು ಅವಳ ಅರ್ಚನೆ ಮಾಡ್ತಾ ಇದ್ದೀನಿ ಅನ್ನುವಂತ ಅದ್ಭುತವಾದ ದರ್ಶನ ವಿವೇಕಾನಂದರಿಗೆ ಕಾಣಿಸ್ಕೊಳ್ತಂತೆ. ವಾ ಏನ್ ಚಂದ ರೀ, ಹೇಳ್ಬೇಕಾದ್ರೆ ರೋಮಾಂಚನ ಆಗುತ್ತೆ ನನಗೆ. ತಾಯಿ ಭಾರತೀಯ ವೈಭವ ರೂಪವನ್ನು ಕಂಡಂತ ಸ್ವಾಮಿ ವಿವೇಕಾನಂದರು, ನಾನೇನಾದ್ರೂ ಮಾಡಬೇಕು ಅಂತ ದರ್ಶನ ಇದು, ಮಾಡೇ ಮಾಡ್ತೀನಿ ಅಂತ ಹೇಳಿ ಏನ್ ಯೋಚನೆ ಮಾಡಿದ್ರು ಗೊತ್ತಾ? ಹೀಗೆ ತಿರುಗಿದ್ರೆ ಪಶ್ಚಿಮ ದಿಕ್ಕಿನಿಂದ ರಾಮಕೃಷ್ಣರು ಕರೀತಾ ಇದ್ದಾರೆ ಬಾಯಿ ಕಡೆಗೆ. ಗೊತ್ತಾಯ್ತು ಅವರಿಗೆ, ಅಮೆರಿಕಾದಲ್ಲಿ ದಟ್ಟ ಜನರಿದ್ದಾರೆ, ನನ್ನ ದೇಶದ ಮೇಲೆ ಬಂದು ಆಕ್ರಮಣ ಮಾಡಿ ಈ ದೇಶವನ್ನ ರೂಲ್ ಮಾಡಬೇಕು ಅಂತ ಕೂತಿದ್ದಾರೆ.
ಈ ದೇಶದ ಜನರನ್ನ ಮತಾಂತರ ಮಾಡ್ತಾ ಅವರನ್ನ ದಾರಿದ್ರ್ಯಕ್ಕೆ ತಳ್ತಾ ಇದ್ದಾರೆ. ಅವರಿಗೆ ನನ್ನ ದೇಶದ ಧರ್ಮವನ್ನ ಕೊಡ್ತೀನಿ, ಅಲ್ಲಿ ಕೊಳಿತಾ ಇರುವ ಸಂಪತ್ತನ್ನ ತಗೊಂಡು ಬಂದು ನನ್ನ ದೇಶವನ್ನ ಉದ್ಧಾರ ಮಾಡ್ತೀನಿ, ನೋಡ್ತಾ ಇರಿ ಅಂತ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದ. ಆಗ ಮಜಾ ನೋಡಿ ಹೆಂಗಿದೆ, ಬದುಕು ಹೆಂಗಿರುತ್ತೆ. ಈ ಬಂಡೆ ಹತ್ರ ಹೋಗ್ಲಿಕ್ಕೆ ನನಗೆ ಡ್ರಾಪ್ ಮಾಡ್ತೀಯಾ ಅಂತ ಒಬ್ಬ ದೋಣಿಯವನ್ ಕೇಳಿದ್ರು. ದೋಣಿಯವನ್ ಏನು ಕೇಳ್ದ ಅಂತಂದ್ರೆ, ಅಲ್ಲಿವರೆಗೂ ಬಿಡ್ತೀನಿ, ಬೇಕಿದ್ರೆ ದುಡ್ಡು ಕೊಡು ಅಂತ. ದೋಣಿಯವನಿಗೆ ಕೊಡ್ಲಿಕ್ಕೆ ಬಂಡೆವರೆಗೂ ಕೊಡ್ಲಿಕ್ಕೆ ದುಡ್ಡಿಲ್ಲದ ಮನುಷ್ಯ ಬಂಡೆಯಿಂದ ವಾಪಸ್ ಬರುವಾಗ ಏನ್ ಹೇಳ್ತಾನೆ ಗೊತ್ತಾ? ಅಮೆರಿಕಕ್ಕೆ ಹೋಗ್ತೀನಿ ನಾನು. ಎಲ್ರಿ ದುಡ್ಡು? ಎಲ್ಲಿ? ಜೇಬಲ್ ದುಡ್ಡಿಲ್ಲ, ಅಮೆರಿಕಕ್ಕೆ ಹೋಗ್ತೀನಿ ಅಂತ. ವಾಪಸ್ ಬರೋದ್ರ ವೇಳೆಗೆ ದೇವ್ರು ಹೆಂಗೆಲ್ಲ ಸೆಟ್ ಮಾಡಿದ್ರು ಅಂತಂದ್ರೆ, ಮಡ್ರಾಸ್ ನಲ್ಲಿ ಒಂದು ಶಿಷ್ಯ ವರ್ಗ ನಾವು ಕಲೆಕ್ಟ್ ಮಾಡ್ತೀವಿ ದುಡ್ಡು ನಿಮ್ಗೋಸ್ಕರ ಅಂದ್ರು. ಅವರೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು, ಹೋಗಿ ಹೋಗಿ ಬೇಡಿದ್ರು ವಿವೇಕಾನಂದರ ಅಮೆರಿಕಕ್ಕೆ ಕಳಿಸ್ಬೇಕು, ದುಡ್ಡು ಕೊಡಿ ಅಂತ. ಎಷ್ಟು ಕಲೆಕ್ಟ್ ಆಯ್ತು ಗೊತ್ತಾ? ವಿವೇಕಾನಂದರ ಕಾರ್ಯಕ್ರಮಕ್ಕೆ ಯುವ ಬ್ರಿಗೇಡ್ ನ ಹುಡುಗರು ಎಷ್ಟು ಕಲೆಕ್ಟ್ ಮಾಡಿದ್ದಾರೋ ಅದರ 1000ನೇ ಒಂದು ಪಾಲು ಕಲೆಕ್ಟ್ ಆಗಿರ್ಲಿಕ್ಕಿಲ್ಲ. 1000 ರೂಪಾಯಿ ಸಿಕ್ಕಿರ್ಬೋದು, 100ನೇ ಒಂದು ಪಾಲು ಆಗಿರ್ಬೋದು. 1000 ರೂಪಾಯಿ ಕಲೆಕ್ಟ್ ಆಗಿದ್ದು ವಿವೇಕಾನಂದ ನೋಡಿದ್ರು, ದೇವರಿಗೆ ನಾನು ಹೋಗೋದು ಇಷ್ಟ ಇಲ್ವೇನೋ, ವಾಪಸ್ ಕೊಟ್ಬಿಡಿ, ಬಡವರಿಗೆ ಹಂಚ್ಬಿಡಿ ಇದನ್ನ. ದುಡ್ಡು ಹಂಚ್ಬಿಟ್ರು ವಾಪಸ್. ಇನ್ನೇನು ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಿರುವಾಗ ಭಗವಂತನ ಸಹಕಾರ ಇದೆಲ್ಲ ಹೆಂಗಿತ್ತು ಅಂದ್ರೆ, ವಿವೇಕಾನಂದರನ್ನ ಗೌರವಿಸ್ತಾ ಇದ್ದ ಖೇತ್ರಿಯ ಮಹಾರಾಜನ ಮಂತ್ರಿ ಓಡಿ ಬರ್ತಾನೆ, ಬಂದ್ ಹೇಳ್ತಾನೆ, ನಮ್ಮ ಮಹಾರಾಜನಿಗೆ ಗಂಡು ಮಗುವಾಗಿದೆ, ನೀವು ಬಂದು ಅವನಿಗೆ ಹಾರೈಸಿದ್ರಲ್ಲ, ನಿಮ್ಮ ಆಶೀರ್ವಾದದಿಂದ ಗಂಡು ಮಗುವಾಗಿದೆ ಅಂತ ಅವನು ನಂಬಿದ್ದಾನೆ, ಹಿಂಗಾಗಿ ನಾಮಕರಣಕ್ಕೆ ನೀವೇ ಬರಬೇಕು ಅಂತ ಹೇಳ್ಕೊಂಡೋದ. ವಿವೇಕಾನಂದ ಹೇಳಿದ್ರು, ನಾಮಕರಣ ಕರೀತಿದ್ಯಲ್ಲ, ನಾನು ಅಮೆರಿಕಾಗೆ ಹೋಗಿ ದುಡ್ಡು ಹೊಂದಿಸ್ತಾ ಇದ್ದೀನಿ, ನೀನ್ ನಾಮಕರಣ ಅಂತೆಲ್ಲ ಅಂದ್ರೆ ಆತ ಏನಂತ ಗೊತ್ತಾ ಮಂತ್ರಿ, ಏನ್ ಸ್ವಾಮೀಜಿ ತಲೆಗಿಲೆ ಕೆಟ್ಟಿದ್ಯಾ, 1 ರೂಪಾಯಿ ಸಂಗ್ರಹ ಮಾಡ್ತಿದ್ದೀರಲ್ಲ, ನಮ್ಮ ರಾಜ ನಿಮ್ಮನ್ನ ಅಮೆರಿಕಕ್ಕೆ ಕಳಿಸ್ಕೊಡ್ತಾನೆ, ರಾಯಲ್ ಆಗಿ ಹೋಗ್ಬೇಕು ನೀವು, ಈ ತರ ಸಾಮಾನ್ಯರಾಗಿ ಹೋಗ್ಬೇಡಿ, ಬನ್ನಿ ಅಂತ ಕರ್ಕೊಂಡೋಗಿ ವಿವೇಕಾನಂದರ ಹತ್ರ ನಾಮಕರಣ ಮಾಡಿಸಿ ರಾಯಲ್ ಆಗಿ ವಿವೇಕಾನಂದರನ್ನ ಅಮೆರಿಕಕ್ಕೆ ಕಳಿಸ್ಕೊಡ್ಲಾಯ್ತು. ಏನ್ ಪುಣ್ಯ ರೀ, ಸುಮ್ನೆ ಆಗಿದ್ದಲ್ಲ. ಹೋದ್ರಲ್ಲ ಅಮೆರಿಕಕ್ಕೆ, ಸವಾಲುಗಳು ಕಡಿಮೆ ಇತ್ತೇನು? ನಾನು ಯಾಕೆ ಸವಾಲುಗಳನ್ನು ಹೇಳ್ತಿದ್ದೀನಿ ಗೊತ್ತಾ? ನಮ್ಗೆಲ್ರಿಗೂ ಒಂದ್ ಸಣ್ಣ ಸವಾಲು ಬಂದ್ರೆ ಸಾಯ್ಬೇಕು ಅನ್ಸುತ್ತೆ. ವಿವೇಕಾನಂದರಿಗೆ ಬಂದಿರೋ ಸವಾಲಿನ 1% ಬಂದಿದ್ರೆ ನಾವು ಬದುಕ್ತಾನೆ ಇರಲಿಲ್ಲ. ಅಮೆರಿಕಕ್ಕೆ ಹೋದ ವಿವೇಕಾನಂದರಿಗೆ ಹೋದ ತಕ್ಷಣ ಗೊತ್ತಾಯ್ತು, ಇನ್ನೂ ನಾನು ಹೋಗ್ಬೇಕಾಗಿರೋ ಕಾರ್ಯಕ್ರಮಕ್ಕೆ 1 ತಿಂಗಳು ಬಾಕಿ ಇದೆ, ನನ್ನ ಜೇಬಲ್ಲಿರೋ ದುಡ್ಡು 1 ವಾರಕ್ಕೆ ಸಾಕು, ಮುಂದೇನ್ ಮಾಡಬೇಕು? ಪತ್ರ ಬರೆದ್ರು, ಯಾರೂ ಸಿಗ್ಲಿಲ್ಲ. ಕೊನೆಗೆ ಯಾವುದೋ ಒಂದು ಊರಿಗೆ ಹೋದ್ರೆ ಚೀಪಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ಯಾರನ್ನೋ ಪರಿಚಯ ಮಾಡ್ಕೊಂಡು ಅವ್ರ ಮನೆಗೆ ಉಳಿದ್ರು. ಉಳಿದಾಗ ವಿವೇಕಾನಂದರಿಗೆ ಗೊತ್ತಾಯ್ತು, ಸಭೆಗೆ ಹೋಗ್ಲಿಕ್ಕೆ ವಿವೇಕಾನಂದರ ಬಗ್ಗೆ ಪರಿಚಯ ಪತ್ರ ಬೇಕಿತ್ತು. ಈಗ ಇಲ್ಲಿಗೆ ನೀವು ಯಾಕೆ ಬಂದಿದ್ದೀರಿ? ಚಕ್ರವರ್ತಿ ಸೂಲಿಬೆಲೆ ಅಂತಂದ್ರೆ ನಿಮ್ಗೆ ಗೊತ್ತು, ಬಂದಿದ್ದೀರಿ, ಹೌದು ತಾನೆ? ನಿಮ್ಗೊಂದು ಪ್ಯಾಂಪ್ಲೆಟ್ ಕೊಟ್ಟಿದ್ದಾರೆ, ಬಂದಿದ್ದೀರಿ. ಆದ್ರೆ ನಾನು ಯಾರು ಅಂತಾನೆ ಗೊತ್ತಿಲ್ಲದೆ ಹೋಗಿದ್ದಿದ್ರೆ ಬರ್ತಿದ್ರೇನು? ಬರ್ತಿರ್ಲಿಲ್ಲ. ಹಂಗೆ ವಿವೇಕಾನಂದರು ಯಾರು ಅಂತಾನೆ ಗೊತ್ತಿಲ್ಲದೆ ಹೋಗಿದ್ದರಿಂದ ಸ್ಟೇಜ್ ಮೇಲೆ ಬಿಡಲ್ಲ. ಯಾರಾದ್ರೂ ಬರ್ಕೊಟ್ರೆ ಈ ಮನುಷ್ಯ ಇಂಥವನು ಅಂತಂದ್ರೆ ಬಿಡ್ತೀವಿ ಅಂತ ವಿವೇಕಾನಂದರಂದ್ರೆ ನನ್ನ ಕತೆ ಮುಗೀತು. ನನಗೆ ಉಳ್ಕೊಳ್ಳೋಕ್ ಜಾಗ ಇಲ್ಲ, ಲೆಟರ್ ಯಾರು ಕೊಡ್ತಾರಪ್ಪ, ಹಿಂಗಾಗಿ ಸಾಧ್ಯ ಇಲ್ಲ ಅಂತ ಸೈಲೆಂಟ್ ಆಗಿದ್ರು. ಅಷ್ಟೊತ್ತಿಗೆ ಅವ್ರನ್ನ ಯಾರ ಮನೇಲಿ ಉಳಿಸ್ಕೊಂಡಿದ್ಲ ಹೆಣ್ಮಕ್ಳು ಹೇಳಿದ್ಲು, ನಾನು ಒಬ್ಬ ಪ್ರೊಫೆಸರ್ ನ ಕರಿತೀನಿ, ಪ್ರೊಫೆಸರ್ ರೈಟ್ ಅಂತ, ಅಮೆರಿಕಾದ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್, ಅವ್ರಿಗೇನಾದ್ರೂ ನೀವು ಇಂಪ್ರೆಸ್ ಮಾಡಿದ್ರೆ ಅವ್ರು ಕೊಡಬಹುದು. ವಿವೇಕಾನಂದ ಏನ್ ದೇವರಿಚ್ಛೆ ಕರ್ಸಿದ್ರೆ ಆ ಯೂನಿವರ್ಸಿಟಿ ಪ್ರೊಫೆಸರ್ ಬಂದ, ನಂಗೆ ಟೈಮ್ ಇಲ್ಲ, 5 ನಿಮಿಷಕ್ಕಿಂತ ಜಾಸ್ತಿ ಇರಲ್ಲ ನೋಡಿ ಅಂತ ಬಂದ. ವಿವೇಕಾನಂದ್ರ ಮುಖ ನೋಡ್ದ, ಅರ್ಧ ಬೋಲ್ಡ್ ಆದ. ಯೌವನದಲ್ಲಿ ಏನ್ ಕಾಂತಿ, ವಾ ಅದ್ಭುತವಾದ ವ್ಯಕ್ತಿ ಅಲ್ಲ ಅಂತ ಆತ ಎಷ್ಟರ ಮಟ್ಟಿಗೆ ಬೋಲ್ಡ್ ಆದ ಅಂತಂದ್ರೆ, ವಿವೇಕಾನಂದ ಜೊತೆ ಕೂತ ಮಾತುಕತೆ ಶುರುವಾಯ್ತು. ಮಾತುಕತೆ ಹೆಂಗ್ ನಡೀತು ಅಂತಂದ್ರೆ, ಅರ್ಧ ಗಂಟೆ 10 ನಿಮಿಷ ಹೋಗಿ ಅರ್ಧ ಗಂಟೆ ಆಯ್ತು, ಅರ್ಧ ದಿನ ಆಯ್ತು. 2 ದಿನ ವಿವೇಕಾನಂದರ ಜೊತೆ ಕಳೆದು, ಸ್ವಾಮೀಜಿ ನೀವ್ ಯಾಕೆ ಇಲ್ಲಿ ತಿರುಗಾಡ್ತಿದ್ದೀರಿ? ಅಮೆರಿಕಾದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯುತ್ತೆ, ಹಿಂದೂ ಧರ್ಮದ ಪರವಾಗಿ ನಿಮಗಿಂತ ಸಮರ್ಥವಾಗಿ ಮಾತನಾಡೋರು ಮತ್ತೊಬ್ಬರಿಲ್ಲ, ನೀ ಯಾಕೆ ಅಲ್ಲಿಗೆ ಹೋಗಬಾರ್ದು ಅಂತ ಕೇಳ್ದ. ವಿವೇಕಾನಂದರದ್ರು ಅದಕ್ಕೆ ಕಣಯ್ಯ ಬಂದಿರೋದು, ಆದ್ರೆ ನನಗೊಂದು ಪರಿಚಯ ಪತ್ರ ಇಲ್ಲ ಅಂತ ಸ್ಟೇಜ್ ಮೇಲೆ ಹತ್ಸಲ್ಲ ಅಂತ ಹೇಳಿದ್ರು, ಅದಕ್ಕೆ ಸುಮ್ಮನೆ ಇದ್ದೀನಿ ಅಂದ್ರೆ ಏನಂತಾನೆ ಗೊತ್ತಾತ? ಹೇಳ್ತಾ ಇರೋದು ಚಕ್ರವರ್ತಿ ಸೂಲಿಬೆಲೆ ಅಲ್ಲ, ನಾನು ಹೇಳಿದ್ರೆ ಆರ್ಡಿನರಿ ಮಾತದು. ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ರೈಟ್ ಹೇಳ್ತಾನೆ, ನಿಮಗೆ ಪರಿಚಯ ಕೇಳ, ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ನಿಮ್ಗಾದ್ರೂ ಕೇಳ್ತಾರ ನೀವು ಪ್ರಖರ ಸೂರ್ಯ ಅಂದ. ಸ್ವಾಮೀಜಿ ನಕ್ಕಿದ್ರು. ಎಲ್ಲರೂ ಹಿಂಗೆ ಹೇಳ್ತಾರೆ, ಸರಿ ಪರಿಚಯ ಪತ್ರ ಕೊಡೋರು ಯಾರು? ಅಯ್ಯೋ ಐ ವಿಲ್ ಡೂ ಇಟ್ ಫಾರ್ ಯು, ಮಾಡ್ತೀನಿ, ನನ್ನ ಮಾತಿಗೆ ವ್ಯಾಲ್ಯೂ ಇದೆ ನಮ್ಮ ದೇಶದಲ್ಲಿ ಇರಿ ಅಂತ ಬರ್ಕೊಟ್ಟು ಏನ್ ಬೈತಾನೆ ಗೊತ್ತಾ? ನನಗೆ
ಇತಿಹಾಸದಲ್ಲಿ ಇವನಂತ ಮತ್ತೊಬ್ಬ ವ್ಯಕ್ತಿ ತಿರುಗಾಡಿರ್ಲಿಲ್ಲ ಅಂತ ಬರ್ತಾನೆ. ಮುಂದಿನ ಸಾಲ ಏನ್ ಗೊತ್ತಾ, ಆತ ಹೇಳ್ತಾನೆ, ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಇಟ್ಟುಬಿಟ್ಟು ವಿವೇಕಾನಂದರೊಬ್ಬರನ್ನೇ ಇನ್ನೊಂದು ತಟ್ಟೆಯಲ್ಲಿಟ್ಟರು ವಿವೇಕಾನಂದರೊಬ್ಬರ ತೂಕನೇ ಜಾಸ್ತಿ ಆಗುತ್ತೆ ಅಂತ ಅಪರೂಪದ ವ್ಯಕ್ತಿ ಈತ ಅಂತ ಲೆಟರ್ ಬರ್ಕೊಟ್ರು ವಿವೇಕಾನಂದರ ಬಗ್ಗೆ. ಅಷ್ಟೇ ಅಲ್ಲ, ಯಾರು ಇಡೀ ಸಮ್ಮೇಳನದ ಮುಖ್ಯಸ್ಥರಿದ್ರು ಅವ್ರಿಗೆ ಹೇಳಿದ್ರು ಈ ವ್ಯಕ್ತಿನ ಹಿಂದೂ ಧರ್ಮದ ಪರವಾಗಿ ಮಾತನಾಡಿಸಬೇಕು ಅಂತ. ನೆನಪಿಟ್ಕೊಳ್ಳಿ, ಸವಾಲುಗಳನ್ನ ಎದುರಿಸಬೇಕು ಅಂತ ನಿಂತರೆ ದೇವರೇ ನಿಮ್ಮ ಹೆಲ್ಪಿಗೆ ಬರ್ತಾನೆ. ನೀವು ಎದುರಿಸಕ್ಕೆ ನಿಲ್ಲಿಲ್ಲ ಅಂತಂದ್ರೆ ಯಾರು ಬರಲ್ಲ. ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಟ್ರೈನಿಂಗ್ ಚಕ್ರಕ್ಕೆ ತಲೆ ಕೊಡಬೇಕು ಅಷ್ಟೇ. ಇಲ್ಲ, ಎದುರಿಸ್ತೀನಿ ಅಂತ ಡಿಸೈಡ್ ಮಾಡಿ ನಿಂತ್ರೆ ಎಲ್ಲ ನಿಮ್ ಎದುರಿಗೆ ಬಂದು ಲೈನ್ ನಿಂತ್ಕೊಳ್ತವೆ. ಒಬ್ಬ ವ್ಯಕ್ತಿ ಇದ್ದ, ಬಹಳ ಸುಂದರವಾದ ಘಟನೆ ಇತ್ತು. ಆತ ಸೈನ್ಯದಲ್ಲಿ ಇಂಡಿಯಾ ಪಾಕಿಸ್ತಾನ ವಾರಲ್ಲಿ ಇದ್ದ. ಈತ ಅಡಿಗೆ ಮಾಡೋ ಕೆಲಸ ಇವನು. ಅವನ ಜೊತೆ ಇದ್ದ ಎಲ್ಲ ತೀರ್ಕೊಂಡು ಈತ ಒಬ್ಬ ಹೆಂಗೋ ಉಳಿದು ಬಿಟ್ಟ. ಎರಡನೇ ಯುದ್ಧದಲ್ಲಿ ಆದ ನಂತರ, ಮೊದಲನೇ ಯುದ್ಧವು ಹಿಂಗೆ ಆಗಿತ್ತು, ಎರಡನೇ ಯುದ್ಧದಲ್ಲಿ ಹಿಂಗಾದಾಗ ಅವನು ಅನ್ಕೊಂಡ, ನಾನೊಬ್ಬನೇ ಸಾಯ್ದೆ ಪ್ರತಿ ಸಲ ಬದುಕ್ತಿದ್ದೀನಲ್ಲ, ಅದಕ್ಕೆ ನಾನು ಸಾಯೋದು ಒಳ್ಳೇದು ಅಂತ ತನ್ನ ಹಳ್ಳಿಗೆ ವಾಪಸ್ ಬಂದವನು ಏನ್ ಮಾಡ್ದ ಗೊತ್ತಾ, ನಾನು ಮನೆಗೆ ಹೋಗಲ್ಲ, ಟ್ರೈನಿಗೋಸ್ಕರ ಕಾಯ್ತೀನಿ ಅಂತ ಟ್ರೈನಿಗೆ ಕಾದು ನನ್ನ ತಲೆಯನ್ನು ಕೊಟ್ಬಿಟ್ರೆ ನಾನು ಸತ್ತು ಹೋಗ್ತೀನಿ, ನಮ್ಮ ಜೊತೆ ಹುಡುಗರು ಎಲ್ಲೆಲ್ಲಿ ಹೋಗಿದ್ದಾರೋ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿ ಕೂತ. ಪುಣ್ಯ, ನಮ್ಮ ದೇಶದ ಟ್ರೈನ್ ಟೈಮ್ ಸರಿಯಾಗಿ ಬರ್ತಿರ್ಲಿಲ್ಲ. ಆಗ ಸ್ವಲ್ಪ ತಡ ಆಯ್ತು. ಇವನ್ ತಡ ಆಯ್ತಲ್ಲ ಅಂತ ಏನ್ ಮಾಡಿದ, ಅವನೊಂದು ಅಂಗಡಿಯಲ್ಲಿ ಇದ್ದೊಂದು ಪುಸ್ತಕವನ್ನು ತಗೊಂಡ, ವಿವೇಕಾನಂದರ ಪುಸ್ತಕ. ಮೊದಲನೇ ಸಾಲು ಬರೆದಿತ್ತು, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್. 7ನೇ ಕ್ಲಾಸ್ ಪಾಸ್ ಆಗಿದ್ದ ಅಷ್ಟೇ ಹುಡುಗ ಆ ವ್ಯಕ್ತಿ ಅದನ್ನು ಓದಿದ. ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲದಿರುವಂತ ವಿವೇಕಾನಂದರು ಹೇಳಿದ್ದಾರೆ. ನನ್ನ ಗುರಿ ಏನು ಅಂತಾನೆ ಗೊತ್ತಾಗ್ಲಿಲ್ಲ, ಸಾಯಕ್ ಹೊರಟ್ಬಿಟ್ನಲ್ಲ ನಾನು ಅಂತ ಸಾಯೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಊರಿಗೆ ಬಂದ. ಊರಿಗೆ ಬಂದು ಏನ್ ಮಾಡ್ದಾಗಲ್ಲ, ದೇವಸ್ಥಾನಗಳ ಕ್ಲೀನಿಂಗ್ ಶುರು ಮಾಡ್ದ. ತನ್ನ ಮನೆಗೆ ಹೋಗ್ಲಿಲ್ಲ, ದೇವಸ್ಥಾನದಲ್ಲೇ ಉಳ್ಕೊಂಡ. ನಿಧಾನವಾಗಿ ಊರಿನೆಲ್ಲ ತಾನೇ ಗುಡಿಸ್ಲಿಕ್ಕೆ ಶುರು ಮಾಡ್ದ. ಮೊದಲು ಜನ ಆಡ್ಕೊಂಡು ನಗ್ತಿದ್ರು. ಆಮೇಲೆ ಇವ್ರು ಗುಡಿಸ್ಲಿಕ್ಕೆ ಬರೋಕ್ಕಿಂತ ಮುಂಚೆ ತಾವೇ ಗುಡಿಸ್ ರೆಡಿ ಮಾಡಿಟ್ಬಿಟ್ಟು ಹೋಗ್ತಾ ಹೋಗ್ತಾ ಊರಿನ ಹೆಣ್ಮಕ್ಳು ಆತನನ್ನ ದೇವ ಅಂತ ತಿಳ್ಕೊಂಡು ಆತ ಈ ದೇವಸ್ಥಾನಕ್ಕೆ ಭಜನೆ ನಡೆಸ್ತಿದ್ದ. ಆಮೇಲೆ ಹೆಣ್ಮಕ್ಳನ್ನ ಮುಂದಿಟ್ಕೊಂಡು ಊರಿನಲ್ಲಿರುವಂತ ವೈನ್ ಶಾಪ್ ಅನ್ನು ಕ್ಲೋಸ್ ಮಾಡಿಸ್ದ. ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂತಂದ್ರೆ ಇಡೀ ಊರಿನ ಜನ ದೇವರು ಅನ್ಲಿಕ್ಕೆ ಶುರು ಮಾಡಿದ್ರು. ಇಡೀ ತಾಲೂಕಿನ ಜನ ಈ ಮನುಷ್ಯನನ್ನು ಗ್ರೇಟ್ ಅಂದ್ರು. ಇಡೀ ಜಿಲ್ಲೆ, ಇಡೀ ರಾಜ್ಯಗಳ ಜನ ಅವನನ್ನು ಹುಡ್ಕೊಂಡು ಬಂದ್ರು. ಇಡೀ ದೇಶ ಅಣ್ಣ ಅಂತ ಕರೆದು ಅಣ್ಣ ಹಜಾರೆ ಅಂತ ಗೌರವ ಕೊಡುವ ಮಟ್ಟಿಗೆ ಬೆಳೀತಲ್ಲ. ಅಣ್ಣ ನಿರ್ಮಾಣ ಆಗಿದ್ದು ಸವಾಲನ್ನ ಎದುರಿಸಬೇಕು ಅಂತ ಮಾಡಿದ ಒಂದು ನಿಶ್ಚಯದ ಕಾರಣದಿಂದ. ಮಿತ್ರೆ, ಸವಾಲನ್ನ ಎದುರಿಸದೆ ಹೋಗಿದ್ರೆ ಇವತ್ತು ಅಂಬೇಡ್ಕರ್ ನಿಂತಿರ್ಲಿಲ್ಲ. ಅಂಬೇಡ್ಕರ್ ಸವಾಲನ್ನ ಎದುರಿಸಿ ನಿಂತಿರಲ್ಲ. ಎಂತ ಸವಾಲು! ನಾವು ನೀವು ಏನು ಓದ್ಕೊಂಡಿದ್ದೀವಿ ಅಂತ ದಿಮಾಕ್ ಮಾಡ್ತಲ್ಲ, ಅದರ 10 ಪಟ್ಟು ಓದ್ಕೊಂಡಿದ್ದವರು ಅಂಬೇಡ್ಕರ್. ಅಂಬೇಡ್ಕರ್ ರಾತ್ರಿ ಇಡೀ ಅಯ್ಯೋ ನನಗೆ ಕಣ್ಣು ಕಾಣಲಿಲ್ಲ, ಓದೋದು ನಾನು ಓದಿದ್ದವರು ಆ ಪರಿ ಬುದ್ಧಿವಂತ. ಮುಂಬೈನ ಹತ್ತಿರದ ಯಾವುದೋ ಒಂದು ಊರಿಗೆ ಸರ್ವೆಗೋ ಮತ್ತೊಂದಕ್ಕೋ ಹೋಗಿದ್ದಾಗ ಜೋರಾಗಿ ಮಳೆ ಬಂತು. ಮಳೆ ಬಂದಾಗ ಊರಿನ ಜನ ಅಂಬೇಡ್ಕರ್ನ ಮನೆಯೊಳಗೆ ಸೇರಿಸಲಿಲ್ಲ. ಜಾತಿಯಿಂದ ಕೆಳ ಜಾತಿಯವರು ಅನ್ನೋ ಕಾರಣಕ್ಕೆ ವಿದೇಶಗಳೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದಿದ್ದಂತ ಆ ಪರಿ ಬುದ್ಧಿವಂತನಿಗೆ ನಮ್ಮಲ್ಲಿ ಯಾರು ಆಗುವ ಯೋಗ್ಯತೆ ಇಲ್ಲದಷ್ಟು ಬುದ್ಧಿವಂತನಿಗೆ ಮನೆಗೆ ಬಿಡ್ಲಿಲ್ಲ. ಅಂಬೇಡ್ಕರ್ ಜಾಗದಲ್ಲಿ ನಾನು ನೀವು ಇದ್ದಿದ್ರೆ ಸೋತು ಹೋಗ್ಬಿಟ್ಟಿರ್ತಿದ್ವಿ ನಾವು. ಅಂಬೇಡ್ಕರ್ ಸೋತರು ಒಂದು ಕ್ಷಣ. ಆ ಯಾವುದೋ ಒಂದು ಸಂಧಿಯಲ್ಲಿ ಮಳೆ ಬೀಳದ ಜಾಗದಲ್ಲಿ ಒಂದು 3-4 ಗಂಟೆಗಳ ಕಾಲ ಕಾದು ಮುಂಬೈ ಮಳೆ ಅರ್ಧ ಗಂಟೆ ಬಂದು ಹೋಗೋ ಮಳೆ ಅಲ್ಲ, ನಿರಂತರವಾಗಿ ಸುರಿತಿರುತ್ತೆ. 3-4 ಗಂಟೆಗಳ ಕಾದು ಮನೆಗೆ ಬರ್ತಾರಲ್ಲ, ಮನೆಗೆ ಬರೋ ವೇಳೆಗೆ ಸೋತ್ ಹೋಗಿದ್ದ ಮುಖ ಬ್ಯಾಗ್ ಅನ್ನು ಬಿಸಾಕಿ ತಮ್ಮ ಕೋಣೆಗೆ ಹೋಗಿ ಒಬ್ಬರೇ ನಿರಂತರವಾಗಿ ಹತ್ತು ಬಿಟ್ಟು ಏನ್ ಅನ್ಕೊಂಡ್ರು ಗೊತ್ತಾ, ಇಷ್ಟೆಲ್ಲ ಗೊತ್ತಿರೋ ನನಗೆ ಜನ ಹಿಂಗ್ ಮಾಡ್ತಾರೆ ಅಂದ್ರೆ ಏನೂ ಗೊತ್ತಿಲ್ಲದ ನನ್ನ ಜನರಿಗೆ ಏನ್ ಮಾಡಬಹುದು, ಅವರಿಗೋಸ್ಕರ ಹೋರಾಟ ಮಾಡಬೇಕು ಅಂತ ಹೋರಾಟದ ಕುಡಿ ಚಿಮ್ಮುತ್ತಲ್ಲ, ಅದು ಅಂಬೇಡ್ಕರ್ ನಿರ್ಮಾಣ ಆಯಿತು. ಏನ್ ಚೆನ್ನಾಗಿದೆ ಬದುಕುಗಳು. ಹೀಗೆ ಯಾರು ಸವಾಲನ್ನ ಎದುರಿಸಿ ನಿಲ್ತಾರೋ ಅವ್ರ ತೋಳುಗಳು ಬಲಗೊಳ್ತವೆ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಬಹಳ ಜನ ತರುಣಿರೋದ್ರಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಪ್ರತಿ ಬಾರಿ ಸಮಾಜದಿಂದ ಸವಾಲು ಬಂದಾಗ ನೀವು ಎದುರಿಸಿ ನಿಂತಾಗ ನಿಮ್ ತೋಳು ಬಲವಾಗುತ್ತೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಆ ಲೆವೆಲ್ನ ಸವಾಲು ಬಂದ್ರೆ ನಾನು ಆರಾಮಾಗಿ ಆಡ್ತೀನಿ ಬಿಡು, ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ನಿಮ್ಗೆ ಹೊಸ ಸವಾಲೇ ಬೇಕು. ಅದು ಯಾರಾದ್ರೂ ಗರಡಿ ಮನೆಗೆ ಹೋಗೋರು ಇದ್ರೆ ಗೊತ್ತಿರುತ್ತೆ. ಈ ಗರಡಿ ಮನೆಯಲ್ಲಿ ಜಿಮ್ಗೆ ಹೋಗೋರೇ ಜಾಸ್ತಿ ಅಲ್ಲ, ಜಿಮ್ಮಿಗೆ ಹೋಗೋರು ಇದ್ರೆ ಗೊತ್ತಿರುತ್ತೆ. ನೀವು ಒಂದೇ ತರದ ಟಿಪ್ಸ್ ಪ್ರತಿದಿನ ಹೊಡಿತಾ ಇದ್ರೆ ನಿಮ್ ಇನ್ಸ್ಟ್ರಕ್ಟರ್ ಬಂದು ಹೇಳ್ತಾರೆ ಹಂಗಿದ್ರೆ ಏನು ಉಪಯೋಗ ಇಲ್ಲ,
ಬೇರೆ ಬೇರೆ ತರದ ಹೊಡಿ. ಯಾಕೆಂದ್ರೆ ಒಂದೇ ತರದ ಡಿಪ್ಸ್ ಹೊಡೆದ್ರೆ ಬಾಡಿ ಸೆಟ್ ಆಗ್ಬಿಡುತ್ತೆ, ಬೇರೆ ತರದ ಹೊಡೆದ್ರೆ ಮಾತ್ರ ಬಾಡಿಗೆ ಹೊಸ ತರದ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೊಸ ಹೊಸ ಸವಾಲುಗಳು ನಮ್ಮ ಬದುಕಿಗೆ, ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳು. ವಿವೇಕಾನಂದರು ಆ ಎಕ್ಸ್ಪೀರಿಯನ್ಸ್ ಅನ್ನು ತೆಗೆದುಕೊಂಡ್ರು, ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡ್ರು. ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ನಿಂತಿರುವಾಗ ವಿವೇಕಾನಂದರು ಹೇಳಿದ್ರು, ನಾನಿವತ್ತು ನನ್ನ ಭಾರತದ ಪರವಾಗಿ ಮಾತನಾಡ್ತಿದ್ದೀನಿ, ನನ್ನ ದೇಶದ ಸಂತರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತಾ? ನನ್ನ ಧರ್ಮ ಗ್ರೇಟು, ನನ್ನ ಧರ್ಮ ಗ್ರೇಟು ಅಂತ ಎಲ್ಲರೂ ಕಿತ್ತಾಡ್ತಿದ್ದೀರಲ್ಲ, ನನ್ನ ದೇಶ ಹೇಳುತ್ತೆ ಹೇಗೆ ಎಲ್ಲ ನದಿಗಳು ಒಂದೇ ಸಾಗರವನ್ನು ಸೇರ್ತಾವೋ ಹಾಗೆ ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಒಂದೇ ದೇವರಿಗೆ ಸೇರುತ್ತೆ ಅಂತ ನನ್ನ ದೇಶ ಬಹಳ ಹೆಮ್ಮೆಯಿಂದ ಹೇಳುತ್ತೆ. ಹೀಗಾಗಿ ನಾವು ಗ್ರೇಟು ಅನ್ನೋದನ್ನು ಒಪ್ಪಲ್ಲ, ಎಲ್ಲರೂ ಸಮಾನರು, ಒಂದೇ ದಿಕ್ಕಿಗೆ ಹೋಗ್ತಾ ಇರೋರು ಅಂತ ನಂಬ್ತೀವಿ ಅಂತ ವಿವೇಕಾನಂದರು ಹೇಳಿದ್ರು. ವಿವೇಕಾನಂದರ ಭಾಷಣದ ಮ್ಯಾಜಿಕ್ ಹೆಂಗಿತ್ತು ಅಂತಂದ್ರೆ, ಸ್ಟೇಜ್ ಮೇಲೆ ಬಿಡಲ್ಲ ಅಂತ ಇವ್ರಿಗೆ ಹೇಳ್ತಿದ್ರು, ಈ ಮನುಷ್ಯ ಮಾತಾಡಿದ ಮೇಲೆ ಹೀರೋ ಆಗ್ಬಿಟ್ರು. ಅಮೆರಿಕದ ಒಂದು ಪತ್ರಿಕೆ ಏನ್ ಬರೆಯುತ್ತೆ ಗೊತ್ತಾ? ಇವತ್ತು ನಮ್ಗೆಲ್ಲ ರೆಸ್ಪೆಕ್ಟ್ ಇದೆಯಲ್ಲ ಜಗತ್ತಿನಲ್ಲಿ, ಅದಕ್ಕೆ ಕಾರಣ ಆ ಪುಣ್ಯಾತ್ಮ. ಆ ಪತ್ರಿಕೆ ಬರೆಯುತ್ತೆ, ವಿವೇಕಾನಂದರು ಈ ದೇಶಕ್ಕೆ ಬರ್ತಾರಲ್ಲ, ನನ್ನ ದೇಶದಿಂದ ಅಲ್ಲಿಗೆ ಹೋಗೋ ಮಿಷನರಿಗಳು ನಮ್ಗೆ ಹೇಳ್ತಿದ್ರು, ಭಾರತದ ಜನ ಅನಾಗರಿಕರು, ಕೆಲಸಕ್ಕೆ ಬಾರದವರು, ಅವ್ರನ್ನ ಉದ್ಧಾರ ಮಾಡ್ಲಿಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ ನಮ್ಮ ಹತ್ರ ಡೊನೇಷನ್ ಕೇಳ್ತಿದ್ರು. ಆದ್ರೆ ವಿವೇಕಾನಂದರನ್ನು ನೋಡಿದ್ಮೇಲೆ ಅನ್ಸುತ್ತೆ, ಅನಾಗರಿಕರು ನಾವು ವಿವೇಕಾನಂದರಂತ ಬುದ್ಧಿವಂತರನ್ನ ಕರೆಸ್ಕೊಂಡು ನಾವು ಪಾಠ ಕಲಿಬೇಕಾದಂತ ಅಗತ್ಯ ಇದೆ ಅಂತ ಅಲ್ಲಿನ ಪತ್ರಿಕೆಗಳು ಬರೀತಾವಲ್ಲ, ಇದು ವಿವೇಕಾನಂದರು ಭಾರತದ ಕುರಿತಂತೆ ಮೂಡಿಸಿದ ಗೌರವ. ಮಿತ್ರ, ಅಮೆರಿಕ ವೇದಿಕೆ ಮೇಲೆ ನಿಂತ್ಕೊಂಡು ಒಂದು ದಿನ ಭಾರತವನ್ನು ಬಿಟ್ಕೊಡ್ಲಿಲ್ಲ. ಇವತ್ತಿಗೂ ಕೂಡ ಕೆಲವರು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಹೋಗಿ ಏನ್ ಮಾಡ್ತಾರೆ ಗೊತ್ತಾ? ಛೀ, ಯಾದಗಿರಿನ ಗಲೀಜಪ್ಪ, ಅಪ್ಪ ಬೆಂಗಳೂರು ಟ್ರಾಫಿಕ್ ನೋಡ್ಲಿ, ಇಲ್ಲೇ ಬೆಳೆದಿರ್ತಾನ ಅವನು ಇಲ್ಲೇ ದೊಡ್ಡವನಾಗಿರ್ತಾನೆ, ಇಲ್ಲೇ ಸ್ಕೂಲ್ಗಳಲ್ಲಿ ಓದಿರ್ತಾನೆ, ಏನೋ ಅಮೆರಿಕ ಯುರೋಪ್ ನೋಡಿದ ತಕ್ಷಣ ಛೀ ಇಂಡಿಯಾನ ಗಲೀಜಪ್ಪ ಅಂತ ಹೇಳುವಂತ ಮಟ್ಟಿಗೆ ಬಂದ್ಬಿಟ್ಟಿರ್ತಾನೆ. ಆದ್ರೆ ವಿವೇಕಾನಂದರು ಒಂದಿನಾದ್ರೂ ಬಿಟ್ಕೊಟ್ರು ಅನ್ಕೊಂಡ್ರೇನು? ಒಂದ್ಸಲ ವಿವೇಕಾನಂದರಿಗೆ ಯಾರೋ ಕೇಳಿದ್ರು, ಸ್ವಾಮೀಜಿ ನಿಮ್ಮ ದೇಶದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನ, ಚೆನ್ನಾಗಿದೆ ಕೇಳಿ, ಹುಟ್ಟಿದ ಹೆಣ್ಣು ಮಕ್ಕಳನ್ನ ಮೊಸಳೆಗೆ ಎಸೆದು ಬಿಡ್ತಾರಂತೆ, ಹೌದಾ? ಸ್ವಾಮೀಜಿ ಹೇಳಿದ್ರು, ಇಲ್ಲಪ್ಪ ಸುಳ್ಳು, ಯಾರೋ ಸುಳ್ಳು ಹೇಳಿದಾರೆ ನಿಮ್ಗೆ, ಯಾರಾದ್ರೂ ಮಕ್ಕಳನ್ನ ಮೊಸಳೆಗೆ ಎಳಿತಾರ? ಇಲ್ಲಪ್ಪ 100% ಮೊಸಳೆಗೆ ಎಸಿತಾರೆ, ಗಂಡು ಮಕ್ಕಳನ್ನು ಎಸಿತಾರ ಅಂತ ಕೇಳಿ. ಸ್ವಾಮೀಜಿ ಹೇಳಿದ್ರು, ಹೌದು ಎಸಿತಾರೆ, ನನ್ನನ್ನು ಎಸ್ದಿದ್ರು ನಮ್ಮಮ್ಮ. ಆದ್ರೆ ನಮ್ಮ ಊರಿನ ಗಂಡು ಮಕ್ಕಳ ತಾಕತ್ ಹೆಂಗ್ ಗೊತ್ತೇನು? ಹುಟ್ಟಿದ ಮಕ್ಕಳು ಮೊಸಳೆ ಜೊತೆ ಫೈಟ್ ಮಾಡ್ಕೊಂಡು ಗೆದ್ದು ಬರ್ತಾರೇನೋ, ಹೆಂಗಿದೀನಿ ನಾನು ಓದು ಸ್ವಾಮಿ, ಹೆಂಗಿರ್ಬೇಡ ಕತೆ ಬರೋದು. ಅದ್ ಸರಿ, ಹೆಣ್ಮಕ್ಳನ್ನ ಯಾಕೆ ಎಸಿತಾರೆ ಅಂತಂದ್ರು. ಏನಂತಾರೆ ಗೊತ್ತಾ ಸ್ವಾಮೀಜಿ, ನನ್ನ ದೇಶದಲ್ಲಿ ಮನುಷ್ಯನಾಗಿ ಬಿಡು, ಮೊಸಳೆಯಾಗಿ ಹುಟ್ಲಿಕ್ಕೂ ಪುಣ್ಯ ಮಾಡಿರ್ಬೇಕಯ್ಯ. ಆ ಮೊಸಳೆಗೆ ಮಾಂಸ ನಾವೇ ಹಾಕ್ತಿವಿ, ಗಂಡ್ಮಕ್ಳ ಮಾಂಸ ಗಟ್ಟಿಯಾಗಿರುತ್ತಲ್ಲ ಹುಟ್ಟಿದ ಮಕ್ಕಳದ್ದು, ಅದಕ್ಕೆ ಹೆಣ್ಮಕ್ಳ ಮಾಂಸ ಮೆತ್ತಗಿರುತ್ತೆ ಅಂತ ಹಾಕ್ತಿವಿ ಅಂತಂದ್ರು ಸ್ವಾಮೀಜಿ. ಎಷ್ಟು ಕಿಚಾಯಿಸಿರ್ಬೋದು. ಯಾರೋ ಒಬ್ಬ ನಿಂತ್ಕೊಂಡು ಕೇಳಿದ, ನಂಗೆ ಬಹಳ ಇಷ್ಟ ಆಗಿರುವಂತ ಪ್ರಶ್ನೆ, ನಾನು ಎಲ್ಲಿ ತರುಣರಿರ್ತಿರೋ ಹೇಳ್ತೀನಿ. ಯಾಕೆಂದ್ರೆ ವಿವೇಕಾನಂದರ ಗಟ್ಸ್ತನ ಇತ್ತಲ್ಲ, ಅರ್ಥ ಮಾಡ್ಕೋಬೇಕು ಅಂತ. ಆ ಮನುಷ್ಯನ ನೋಡಿದ್ರೆ ಕಾಣುತ್ತಲ್ಲ ಬೆಂಕಿ, ಸುಮ್ನೆ ಅಲ್ಲ ಅದು. ಯಾರೋ ಒಬ್ಬ ನಿಂತ್ಕೊಂಡು ಕೇಳ್ತಾನೆ, ಸ್ವಾಮೀಜಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಮಾಂಕ್ ಅಂಡ್ ಮಂಕಿ? ಮಾಂಕ್ MONK ಅಂದ್ರೆ ಸನ್ಯಾಸಿ, ಮಂಕಿ MONKEY ಅಂದ್ರೆ ಕೋತಿ ಅಂತ. ಮಾಂಕ್ ಅಂದ್ರೆ ಸನ್ಯಾಸಿ, ಅದಕ್ಕೆ EY ಸೇರಿಸಿದ್ರೆ ಕೋತಿ ಆಗುತ್ತೆ. ಎರಡೂ ಒಂದೇ ಅಂದ್ರೆ ನೀನೊಬ್ಬ ಕೋತಿ ಅಂತ ಹೇಳ್ಬೇಕು. ಮಂಕಿಗೂ ಮಾಂಕ್ಗೂ ಇರೋ ವ್ಯತ್ಯಾಸ ಏನು ಅಂತ ಆತ ಕೇಳಿದಾಗ ಸೇರಿದವರೆಲ್ಲ ಗೊಳ್ಳ ಅಂತ ನಗ್ಬಿಟ್ರು. ನಮ್ಗೇನಾದ್ರೂ ಅವ್ನು ಕೇಳಿದ್ರೆ ಅದು ಯಾವುದೋ ಒಂದು ನಾಡಿನಲ್ಲಿ ಎದ್ದು ಓಡೋಗ್ಬಿಡ್ತಿದ್ವೇನೋ ಅಥವಾ ಕೋಪಿಸ್ಕೊಂಡ್ ಬಿಡ್ತಿದ್ದೇನೋ. ವಿವೇಕಾನಂದ ಹೇಳಿದ್ರು, ಇಲ್ಲಪ್ಪ ಬಹಳ ಡಿಫರೆನ್ಸ್ ಇಲ್ಲ ನೋಡು, ಮಾಂಕ್ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಮಂಕಿ ನನಗೆ ಪ್ರಶ್ನೆ ಕೇಳ್ತಿದೆ, ಇಷ್ಟೇ ಡಿಫರೆನ್ಸ್ ಇರೋದು. ಹೆಂಗಿತ್ತು ಉತ್ತರ? ಸ್ವಾಮೀಜಿ ಹೆಂಗೆ ಭಾರತವನ್ನ ಕಟ್ಟಿಕೊಟ್ರು ಅವ್ರ ಮುಂದೆ ಅಂತಂದ್ರೆ ಇಡೀ ಜಗತ್ತು ನಿಬ್ಬೆರಗಾಗೋಯ್ತು. ಹೀರಮ್ ಮ್ಯಾಕ್ಸಿಮ್ ಅನ್ನುವಂತ ಒಬ್ಬ ಲೇಖಕ ಬರಿತಾನೆ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರಿತಾ ಏನ್ ಹೇಳ್ತಾನೆ ಗೊತ್ತಾ? ವಿವೇಕಾನಂದರು ಬರುವವರೆಗೂ ಅಮೆರಿಕ ಯುರೋಪ್ಗಳಿಂದ ಭಾರತಕ್ಕೆ $10 ಮಿಲಿಯನ್ ಹೆಚ್ಚು ಹಣ ಹೋಗ್ತಿತ್ತು. ಅವತ್ತಿನ ದಿನಗಳಲ್ಲಿ ಕೋಟ್ಯಂತರ ರೂಪಾಯಿ ಬರ್ತಿತ್ತು ಕನ್ವರ್ಷನ್ಗೆ ಅಂತ. ಆದ್ರೆ ವಿವೇಕಾನಂದರು ಬಂದ ನಂತರ $10 ಮಿಲಿಯನ್ ಹೆಚ್ಚು ಹಣ ಕಡಿಮೆ ಆಗೋಯ್ತು. ಜನ ಕೊಡೋದನ್ನೇ ಬಿಟ್ಬಿಟ್ರು ಅವ್ರ ಕೈಯಲ್ಲಿ. ಇಂಥ ಬುದ್ಧಿವಂತರಿರೋ ದೇಶಕ್ಕೆ ನೀನ್ ಯಾಕೆ ಕನ್ವರ್ಷನ್ಗೆ ಹೋಗ್ತೀರಾ, ನಮಗೆ ಸ್ವಲ್ಪ ಬುದ್ಧಿ ಬರಬೇಕಾಗಿದೆ ಅಂತ ಹೇಳಿ ದುಡ್ಡು ಕೊಡೋದನ್ನು ಬಿಟ್ರು ಅಂತ. ಕ್ರಿಶ್ಚಿಯನ್ ಮಿಷನರಿಗಳು ತಡಕೊಳ್ಳಿಕ್ಕಾಗ್ಲಿಲ್ಲ. ಹೆಂಗ್ ಮಾಡಿದ್ರು ಗೊತ್ತಾ? ಪತ್ರಿಕೆಗಳಲ್ಲಿ ಬರ್ತದೆ. ವಿವೇಕಾನಂದರಿಗೆ ಬಂದಿರೋ ಸವಾಲನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ, ಇದೇ ಕಾರಣಕ್ಕೆ ಅಮೆರಿಕಾದ ಪತ್ರಿಕೆಗಳಲ್ಲಿ ಬರೆಸಿದ್ರು. ಏನ್ ಬರೆಸಿದ್ರು? ವಿವೇಕಾನಂದರ ಕ್ಯಾರೆಕ್ಟರ್ ಸರಿ ಇಲ್ಲ, ಹೆಣ್ಮಕ್ಳ ಜೊತೆ ಹಂಗಿರ್ತಾರೆ, ದುಡ್ಡನ್ನು ಇದ್ ಮಾಡ್ತಾರೆ, ಈ ಮನುಷ್ಯ ಸನ್ಯಾಸಿನೇ ಅಲ್ಲ ಅಂದ್ರು. ಸನ್ಯಾಸಿಗಳು ಅಂದ್ರೆ ಇಂಡಿಯಾದಲ್ಲಿ ಹೆಂಗಿರ್ತಾರೆ, ಮೈ ಮೇಲೆ ಬಟ್ಟೆನೇ ಹಾಕಲ್ಲ ಅವ್ರು. ಒಂದು ಸನ್ಯಾಸಿಗಳು ಅಂದ್ರೆ ಕೌಪಿನ ಉಟ್ಕೊಂಡು ತಿರುಗಾಡ್ತಿರ್ತಾರೆ, ಈ ಮನುಷ್ಯ ಹಾಕೋ ಬಟ್ಟೆ ನೋಡಿ.
ಏನು ರಾಯಲ್ ಆಗಿ ಬಟ್ಟೆ ಹಾಕ್ತಾನೆ, ಏನು ಪೇಟ ಕಟ್ತಾನೆ, ಇವತ್ತಿಗೂ ಮಾಡ್ತಾರಲ್ಲ. ನರೇಂದ್ರ ಮೋದಿ ಒಳ್ಳೆ ಬಟ್ಟೆ ಹಾಕಿದ ತಕ್ಷಣ ಹೇಳ್ತಾರೆ, ನರೇಂದ್ರ ಮೋದಿ ಹಾಕೋ ಬಟ್ಟೆ ನೋಡ್ರಪ್ಪ, ಭ್ರಷ್ಟಾಚಾರ ಸಿಗಲಿಲ್ಲ, ಯಾವುದೇ ಹಗರಣ ಸಿಗಲಿಲ್ಲ, ಹಾಕೋ ಬಟ್ಟೆ ನೋಡ್ಕೊಳ್ಳೋ. ಏನ್ ಕರ್ಮ ರೀ ಇದು? ನಿಮ್ಗೆ ಇನ್ನೇನೂ ಸಿಗದೆ ಹೋದಾಗ ಹಾಕೋ ಬಟ್ಟೆ, ಓಡಾಡೋ ಗಾಡಿ, ಇದು ನೋಡೋದು, ಇದು ದುರದೃಷ್ಟಕರ ಸಂಗತಿ. ವಿವೇಕಾನಂದರಿಗೂ ಹಂಗೆ ಮಾಡಿದ್ರು, ಏನ್ ಬಟ್ಟೆ ಹಾಕ್ಬೇಕಂತ ನೋಡ್ರಿ ಅಂತ. ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದ್ರು. ವಿವೇಕಾನಂದರ್ ಯಾವ್ದಾದ್ರು ಮನೆಯವರು ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಆ ಮನೆಯವ್ರಿಗೆ ಒಂದು ಅನಾನಿಮಸ್ ಪತ್ರ ಬರ್ತಿತ್ತು. ಏನ್ ಬರ್ತಿತ್ತು ಗೊತ್ತಾ? ಈ ಮನುಷ್ಯ ಹೆಣ್ಮಕ್ಳ ಜೊತೆ ಚೆನ್ನಾಗಿಲ್ಲ, ನಿಮ್ ಮನೇಲಿ ಹೆಣ್ಮಕ್ಳು ಬಹಳ ಇದ್ದಾರೆ, ಹುಷಾರಾಗಿರಿ ಅಂತ. ಪಾಪ ಆ ಪತ್ರ ನೋಡಿ ನಂಬಿರೋರು ವಿವೇಕಾನಂದರು ಬರೋ ಟೈಮಿಗೆ ಸರಿಯಾಗಿ ಮನೆಗೆ ಬೀಗ ಹಾಕೊಂಡು ಹೋಗ್ರು. ವಿವೇಕಾನಂದರ ಆ ಮನೆಗೆ ಹೋಗಿ ಬಾಗಿಲು ಬಡ್ದು ಕೇಳಿದ್ರೆ ಯಾರು ಇಲ್ಲ, ಊಟಕ್ಕೆ ಬನ್ನಿ ಅಂತ ಕರೆದವರೇ ಇರ್ತಿರ್ಲಿಲ್ಲ ಅನೇಕ ಬಾರಿ. ವಿವೇಕಾನಂದರು ಬಿಡ್ಲಿಲ್ಲ. ಏನಂತಾರೆ ಗೊತ್ತಾ? ಈಜಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ, ಈಜ್ತೀನಿ, ಏನಾಗುತ್ತೋ ನೋಡೇ ಬಿಡ್ತೀನಿ ಅಂತ ವಿವೇಕಾನಂದರು ಹಠ ಹಿಡಿದು ನಿಂತರು. ಕ್ರಿಶ್ಚಿಯನ್ ಮಿಷನರಿಗಳು ಅಷ್ಟು ಗಲಾಟೆ ಮಾಡದೆ ಹೋಗಿದ್ರೆ ವಿವೇಕಾನಂದರು 6 ತಿಂಗಳಿಗೆ ವಾಪಸ್ ಬರ್ತಿದ್ರೇನೋ. ಈ ಕ್ರಿಶ್ಚಿಯನ್ ಮಿಷನರಿ ಎಷ್ಟು ಗಲಾಟೆ ಮಾಡಿದ್ರು ಅಂದ್ರೆ ವಿವೇಕಾನಂದರು 3.5 ವರ್ಷ ಅಮೆರಿಕ ಯುರೋಪ್ ನಲ್ಲಿ ತಿರುಗಾಡಿದ್ರು. ಇಡೀ ಅಮೆರಿಕ ಯುರೋಪ್ ನಲ್ಲಿ ಹಿಂದೂ ಧರ್ಮವನ್ನ ಪುನರ್ ಸ್ಥಾಪಿಸಿ, ಅಲ್ಲಿ ವೇದಾಂತದ ಧರ್ಮವನ್ನ ಸ್ಥಾಪಿಸಿ ವಾಪಸ್ ಭಾರತಕ್ಕೆ ಹೊರಟು ನಿಂತರು. ಅವ್ರು ಹೊರಡುವಾಗ ಅಮೆರಿಕ ಯುರೋಪಿನ ಕೆಲವು ಬುದ್ಧಿವಂತ ಹೇಳಿದ್ರು, ಹೋಗ್ಲೇಬೇಕಾ ಸ್ವಾಮಿಗಳೇ? ಸ್ವಾಮೀಜಿ ಹೇಳಿದ್ರು, ಹೌದು ಹೋಗ್ಲೇಬೇಕಪ್ಪ, ನೀವ್ ಏನ್ ಮಾಡಬೇಕು ನಿಮ್ ದೇಶಕ್ಕೆ ಅಂತ ಹೇಳಿ ನಾವು ಮಾಡ್ತೀವಿ. ಮಿಷನರಿಗಳಿಗೆ ದುಡ್ಡು ಕೊಡ್ತಿದ್ವಿ, ಅಲ್ಲಿ ನಿಲ್ಲಿಸ್ಬಿಟ್ಟು ನಿಮ್ಗಳಿಗೆ ಕೊಡ್ತೀವಿ, ನೀವ್ ಅದನ್ನ ಮಾಡಿ, ನೀವ್ ಮಾತ್ರ ಇಲ್ಲಿ ಇದ್ಬಿಡಿ, ನಮ್ಗೆ ಗೈಡ್ ಮಾಡ್ಕೊಂಡು ಇದ್ಬಿಡಿ ಅಂತ. ಸ್ವಾಮಿ ಹೇಳಿದ್ರು, ಇಲ್ಲಪ್ಪ, ನಾನಿಲ್ಲಿ ಮಾತು ಚೆನ್ನಾಗಿದೆ ಇದು, ನಾನಿಲ್ಲಿ ಕೀರ್ತಿ ಪಡಿಬೇಕು ಅಂತ ಬರಲಿಲ್ಲ, ಐಷಾರಾಮಿ ಬದುಕನ್ನು ನೋಡ್ಬೇಕು ಅಂತ ಬರಲಿಲ್ಲ. ನನ್ನ ದೇಶದಲ್ಲಿದ್ದ ಧರ್ಮವನ್ನ ನಿಮಗೆ ಕೊಡಬೇಕು, ನಿಮ್ಮ ಸಂಪತ್ತನ್ನ ತಗೊಂಡು ನನ್ನ ದೇಶದ ಉದ್ಧಾರ ಮಾಡಬೇಕು ಅಂತ ಬಂದೆ. ನನ್ನ ಧರ್ಮವನ್ನ ಕೊಟ್ಟಾಗಿದೆ, ಹೊರಡಬೇಕಾಗಿದೆ. ನನಗೆ ತಾಗೋಗಿದೆ ಈ ಬದುಕು, ನನ್ನ ದೇಶಕ್ಕೆ ವಾಪಸ್ ಹೋಗಿ. ಸ್ವಾಮೀಜಿ ಹೇಳ್ತಾರೆ ಗೊತ್ತಾ, ನನಗೆ ವಾಪಸ್ ಹೋಗ್ಬೇಕು, ಈ ಬಟ್ಟೆ ಎಲ್ಲ ಬಿಚ್ಚಾಕಿ ಯಾವ್ದು ಮನೆಯಲ್ಲಿ ಪಟ್ಟಿದ್ದಪ್ಪ ದೇಶ ವಾಪಸ್ ಹೋಗ್ತೀನಿ. ಒಂದಷ್ಟು ಜನ ಪತ್ರಕರ್ತರು ಬಂದು ಕೇಳಿದ್ರು, ಏನಿದೆ ಹೋಗ್ತಾ ಇದ್ದೀರಂತೆ? 4 ವರ್ಷ ಅಮೆರಿಕ ಯುರೋಪ್ ನಲ್ಲಿ ತಿರುಗಾಡಿದ್ರಿ, ಈಗ ಮತ್ತೆ ನಿಮ್ ದರಿದ್ರ ದೇಶಕ್ಕೆ ಹೋಗ್ತಿದ್ದೀರಿ, ಏನನ್ಸುತ್ತೆ? ಸ್ವಾಮೀಜಿ, ಹೌದು ಕಣಪ್ಪ, ಇಂಡಿಯಾದಿಂದ ಇಲ್ಲಿ ಬರುವಾಗ ನನ್ನ ದೇಶವನ್ನ ಪೂಜ್ಯ ರಾಷ್ಟ್ರ ಅಂತ ತಿಳ್ಕೊಂಡಿದ್ದೆ. ಆದ್ರೆ 4 ವರ್ಷ ನಿಮ್ಮ ಭೋಗ ಭೂಮಿಯಲ್ಲಿ ತಿರುಗಾಡಿದ ಗೊತ್ತಾಯ್ತು, ನನ್ನ ಭಾರತ ಬರೀ ಪೂಜ್ಯ ಅಷ್ಟೇ ಅಲ್ಲ, ನನ್ನ ಭಾರತದ ನನ್ನ ಗಾಳಿತ್ರ, ನನ್ನ ಭಾರತ ಈಗ ಭಾರತ ಹೋಗ್ಬೇಕಾದ್ರೆ ಹೆಮ್ಮೆ ಜಾಸ್ತಿ ಆಗಿದೆ ಎಂದ್ರು. ಅಮೆರಿಕ ಬಂದ ಬೇಕಾದ್ರೆ ಏನ್ ಹೇಳ್ತಾರೆ ಗೊತ್ತ? ಹೇಳ ಮಾತೆ, ನಾನು ತಿಳಿದೋ ಯಾವತ್ತಾದ್ರು ಬೈದು ಬಿಟ್ಟಿದ್ರೆ ಕ್ಷಮಿಸ್ಬಿಡಮ್ಮ. ಜಗತ್ತು ನೋಡಿದ್ಮೇಲೆ ನೀನ್ ಎಷ್ಟು ದೊಡ್ಡ ಅಬದ್ಧದ ಮಾತುಗಳು ಯಾವ್ದಾದ್ರು ಬಂದಿದ್ರೆ ಕ್ಷಮಿಸ್ತೀಯ ಅಂತ ವಿವೇಕಾನಂದರು ಕೇಳ್ಕೊಳ್ತಾರಲ್ಲ, ಆ ಪರಿ ಲವ್ ಅವರು ವಾಪಸ್ ಭಾರತಕ್ಕೆ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಮೈ ಅಬ್ಬಾ ಇವತ್ತು ಧನ್ಯವಾಯ್ತು ಅಂತ. ಸವಾಲುಗಳು ಮುಗೀತಾ? ನಮ್ ದೇಶದ ಜನಕ್ಕೆ ಅಲ್ಲಿವರೆಗೂ ವಿವೇಕಾನಂದರು ಅಂದ್ರೆ ಯಾರು ಅಂತ ಗೊತ್ತಿರಲಿಲ್ಲ. ಈಗ ಪಾಪ್ಯುಲರ್ ಆಗ್ಬಿಟ್ರು, ಊರಲ್ಲೂ ಜನ ಸೇರ್ತಾ ಇದ್ರು. ಒಂದ್ ಹಳ್ಳಿಯಲ್ಲಂತೂ ಹೆಂಗೆ ಅಂತಂದ್ರೆ ತಮಿಳುನಾಡಿನಿಂದ ಬರಬೇಕಾದ್ರೆ ವಿವೇಕಾನಂದರು ಬರುವಂತ ಟ್ರೈನ್ ನಿಲ್ಲಲ್ಲ ಅಂತ ಆಯ್ತು. ಊರ್ನಲ್ಲೊಬ್ಬ ತರುಣ ಎಲ್ಲ ಮಚ್ಚವಾರೆಗಳನ್ನ ಅಂದ್ರೆ ಮೀನ್ ಹಿಡಿಯೋರ್ನೆಲ್ಲ ಸೇರಿಸ್ಕೊಂಡ, ಬನ್ನಿ ಎಲ್ರು ನಾವು ಹೋಗೋಣ, ವಿವೇಕಾನಂದರ ಟ್ರೈನ್ ನಿಲ್ಲಲ್ವಂತ ಅಂತ ಹೇಳಿ ಏನ್ ಮಾಡಿದ್ರು ಗೊತ್ತಾ? ಆ ಟ್ರೈನ್ ಹಳಿ ಮೇಲೆ ಮಲ್ಕೊಂಡು, ಸ್ವಾಮೀಜಿ ಟ್ರೈನ್ ನಿಲ್ಲಲ್ಲ ಅಂತಂದ್ರೆ ನಾವಿದ್ದೇನು ಉಪಯೋಗ, ನಮ್ಮ ಮೇಲೆ ಹೋಗ್ಬಿಡ್ಲಿ ಅಂತ. ಅವ್ನು ತುಂಬಾ ಟ್ರೈ ಮಾಡಿದ ಸ್ಟೇಷನ್ ಮಾತ್ರ ಯಾರು ಹೇಳಲಿಕ್ಕೆ ತಯಾರಿಲ್ಲ. ಏನ್ ಬಂತು, ಜನರು ನೋಡಿ ಗಾಬರಿ ಆಗಿರುವಂತ ಲೋಕೋಮೋಟಿವ್ ಡ್ರೈವರ್ ಏನಿದ್ದಾನೆ, ಟ್ರೈನ್ ಡ್ರೈವರ್, ಅವನು ಬ್ರೇಕ್ ಗಟ್ಟಿಯಾಗಿ ಹಾಕಿ ನಿಲ್ಲಿಸ್ದ. ಜನ ಎಲ್ಲ ಮಲಗಿದ್ದು, ಟ್ರೈನ್ ನಿಂತಿದ ತಕ್ಷಣ ದಬ 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 ಎದ್ದು ಓಡ್ ಬಂದ್ರು. ವಿವೇಕಾನಂದ್ರ ಗೊತ್ತಾಯ್ತು, ನನಗೋಸ್ಕರನೇ ಗಲಾಟೆ ಇದು, ಏನ್ ಪಾಪ್ಯುಲರ್ ಮುಂಚಾದಿ, ನನಗೋಸ್ಕರನೇ ಗಲಾಟೆ ಅಂತ ಗೊತ್ತಾಗಿ ಪ್ಲಾಟ್ಫಾರ್ಮ್ಗೂ ಇಳಿಲಿಲ್ಲ. ಅದು ಹತ್ರ ಬಂದು ಕೈ ಬೀಸಿ ವಿವೇಕಾನಂದರು ಹೋದ್ರೆ ಆ ಊರಿನ ಜನಕ್ಕೆ ಅದೇ ಧನ್ಯತಾ ಭಾವ ಅಂತ, ಅಬ್ಬ ವಿವೇಕಾನಂದ ನೋಡ್ಬಿಟ್ವಿ ಅಂತ ಏನ್ ಲೆವೆಲ್ ವಿವೇಕಾನಂದರು. ಅದೇ ಹೊತ್ತಲ್ಲಿ ವಿವೇಕಾನಂದ ಯಾವ್ದಾದ್ರು ದೊಡ್ಡ ಹೋಟ್ಲಿಗೆ ಅಕ್ಕ ನಿವೇದಿತ ಬರಬೇಕು, ಇಂಡಿಯನ್ಸ್ ಅಲ್ಲ ಅಂತ ವಿವೇಕಾನಂದರನ್ನ ಆಚೆಂದ ಪಡ್ತಿದ್ರಂತೆ. ನಂದೇ ದೇಶದಲ್ಲಿ ನಡೆದಿದ್ದು. ವಿವೇಕಾನಂದರು ಒಂದು ಚೂರು ಮಾತಾಡ್ತಿರಲಿಲ್ಲ.
ಭಾಷೆ ಬಂದು ಕೂತಿರ್ತಿದ್ರು. ಅಕ್ಕ ನಿವೇದಿತಾ ಹೇಳ್ತಾಳೆ, ಏನಾಗಿದೆ ಈ ಜನಕ್ಕೆ, ಏನಾಗಿದೆ ಇವರಿಗೆ ಅಂತ ಸಂದರ್ಭದಲ್ಲೂ ಕೂಡ ಈ ರಾಷ್ಟ್ರವನ್ನ ಬಿಟ್ಟು ಕೊಡದೆ ಈ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರಲ್ಲ, ಇವತ್ತು ನಮ್ಗೆ ಅದೇ ಚಾಲೆಂಜ್ ವಾಪಸ್ ಇದೆ. ನನ್ನ ಭಾರತ ಕರೋನಾ ವೈರಸ್ ನ ನಂತರವೂ ಕೂಡ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಹೆಂಗೆ ಪ್ರಯತ್ನ ಮಾಡ್ತಿದೆ ಅಂತಂದ್ರೆ ಜಗತ್ತಿನ ವಿಶ್ವಾಸವನ್ನ ಪೂರ್ಣ ಪ್ರಮಾಣದಲ್ಲಿ ಗಳಿಸಿಕೊಂಡಿದೆ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಜಗತ್ತಿನಲ್ಲಿ ಇವತ್ತು ಕರೋನಾ ವೈರಸ್ಗೆ ವ್ಯಾಕ್ಸಿನ್ ಕಂಡುಹಿಡಿದಿರುವಂತ ಕೈ ಬೆರಳೆಣಿಕೆಯಷ್ಟು ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಕರೋನಾಕ್ಕೆ ವ್ಯಾಕ್ಸಿನ್ ಕಂಡುಹಿಡಿದಿರುವಂತ ಕೈ ಬೆರಳೆಣಿಕೆಯಷ್ಟು ರಾಷ್ಟ್ರ ಯಾರ್ಯಾರು ಕಂಡುಹಿಡಿದಿದ್ದಾರೆ ಇದುವರೆಗೂ? ಮೊತ್ತ ಮೊದಲಿಗೆ 3 ತಿಂಗಳ ಹಿಂದೆ ನಮ್ಮ ಹತ್ರ ವ್ಯಾಕ್ಸಿನ್ ಇದೆ ಅಂತ ಹೇಳಿದ್ದು ರಷ್ಯಾ ಸ್ಪುಟ್ನಿಕ್ ಅನ್ನೋ ವ್ಯಾಕ್ಸಿನ್ ನಿರ್ಮಾಣ ಮಾಡಿ ಹೇಳ್ತು, ನನ್ನ ಹತ್ರ ವ್ಯಾಕ್ಸಿನ್ ಇದೆ, ನಾನೇ ಕಂಡುಹಿಡಿದಿದ್ದು. ಜಗತ್ತಿನಲ್ಲೆಲ್ಲರೂ ಇಟ್ಕೊಂಡು ಕೂತ್ಕೊಂಡು ಯಾರು ನಮಗ್ ಕೊಡಿ ಅಂತ ಕೇಳೂ ಇಲ್ಲ. ಇಮ್ಯಾಜಿನ್ ಮಾಡಿ, ಸಾಧ್ಯನಾ ಅದು? ನೀವು ವ್ಯಾಕ್ಸಿನ್ ಕಂಡುಹಿಡಿದಿದ್ದೀರ, ನಮ್ಗೆ ಕೊಡಿ ಅಂತ ಕೇಳಲೇ ಇಲ್ಲ. ರಷ್ಯಾದ ಅಧ್ಯಕ್ಷ ಪುತಿನ್ ಏನ್ ಮಾಡ್ದ ಗೊತ್ತಾ? ವ್ಯಾಕ್ಸಿನ್ ತನಗೆ ಚುಚ್ಕೊಂಡ. ನಾವು ಚುಚ್ಕೊಂಡಿದ್ದೀವಿ ನೋಡಿ, ನನ್ಗೇನು ಆಗಿಲ್ಲ, ನೀವೆಲ್ಲ ತಗೋಬಹುದು, ತಗೊಳ್ಳಿ ಇದನ್ನ ಅಂತ ಯಾರೂ ಕೇಳಲಿಲ್ಲ. ಅದ್ರ ಹಿಂದೆ ಅಮೆರಿಕ ಫೈಸರ್ ಕಂಪನಿ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತು, ನನ್ನ ಹತ್ರ ವ್ಯಾಕ್ಸಿನ್ ಇದೆ ಅಂತ ಹೇಳ್ತು. ಬ್ರೆಜಿಲ್ ನ ಅಧ್ಯಕ್ಷರು ಹೇಳಿದ್ರು, ಫೈಸರ್ ಕಂಪನಿ ವ್ಯಾಕ್ಸಿನ್ ನ ಹೆಣ್ಮಕ್ಳು ತಗೊಂಡ್ರೆ ಅವರಿಗೆ ಮೀಸೆ ಬರುತ್ತೆ, ಗಂಡು ಮಕ್ಕಳು ತಗೊಂಡ್ರೆ ಮೊಸಳೆಗಳ ತರ ಆಗ್ಬಿಡ್ತಾರೆ, ತಗೋಬೇಡಿ ಯಾರು ತಗೊಳ್ಳಿಲ್ಲ. ಮುಂದೆ ಯಾರು ಚೈನಾ ವೈರಸ್ ಆಂಟಿವೈರಸ್ ಅಥವಾ ಕೊರೋನಾ ವೈರಸ್ಗೆ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತು. ಜಗತ್ತಿನ ಜನ ಹೇಳಿದ್ರು, ಕರೋನಾ ಕೊಟ್ಟ ಅಯೋಗ್ಯನೇ ನೀನು, ನಿನ್ನ ಹತ್ರ ವ್ಯಾಕ್ಸಿನ್ ತಗೊಂಡ್ರೆ ಇನ್ಯಾವ ಹೊಸ ರೋಗ ಬರುತ್ತೋ ನಮಗೆ ಬೇಡ. ಕಳೆದ 15-20 ದಿನಗಳ ಹಿಂದೆ ಭಾರತ ಕೋವಿಶೀಲ್ಡ್, ಅದು ಯಾವುದು, ಈ ಇಂಗ್ಲೆಂಡಿನ ಸಹಯೋಗದೊಂದಿಗೆ ಭಾರತದ ಆಸ್ಟ್ರಾಜೆನೆಕಾ ಕೋವಿಶೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತು. ಜಗತ್ತಿಗೆ ಕಾತರ ಆಯ್ತು, ನಮ್ಗೆ ಯಾವಾಗ ಕೊಡ್ತೀರಾ ಅಂತ. ಅವಾಗ ಅದು ಸ್ವಲ್ಪ ಕಡಿಮೆ ಇತ್ತು. ಭಾರತದ್ದೇ ಕಂಪನಿ ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಿದಾಗ, ಮಿತ್ರ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು, ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಿದಾಗ ಜಗತ್ತಿನ 180ಕ್ಕೂ ಹೆಚ್ಚು ರಾಷ್ಟ್ರಗಳು ನಮ್ಗೆ ಯಾವಾಗ ವ್ಯಾಕ್ಸಿನ್ ಕೊಡ್ತೀರಾ ಅಂತ ಕೈ ಚಾಚ್ಕೊಂಡು ನಿಂತ್ಕೊಂಡ್ವಲ್ಲ, ಇದು ಭಾರತದ ತಾಕತ್ತು. ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಟ್ವಿಟರ್ ಅಲ್ಲಿ ನೋಡ್ತಾ ಇದ್ದೆ, ಯಾವ ಬ್ರೆಜಿಲ್ನವರು ಅಮೆರಿಕಾದ ವ್ಯಾಕ್ಸಿನ್ ತಗೊಂಡ್ರೆ ಹೆಣ್ಮಕ್ಳಿಗೆ ಮೀಸೆ ಬರುತ್ತೆ ಅಂತ ಹೇಳಿದ್ರು, ಅದೇ ಬ್ರೆಜಿಲ್ 2ನೇ ಬಾರಿ ಭಾರತದ ಮೇಲೆ ಪ್ರೆಷರ್ ಹಾಕಿ ನಮ್ಗೆ ಆದಷ್ಟು ಬೇಗ ವ್ಯಾಕ್ಸಿನ್ ಕೊಡ್ಬೇಕ್ರಿ, ನಮ್ ಜನ ತೊಂದರೆಯಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಏನ್ ಹೇಳಿದ್ದಾರೆ ಗೊತ್ತಾ? ಜಗತ್ತಿನ ಹೆಲ್ತ್ ಸೆಂಟರ್ ನಾವು ಎಲ್ಲರಿಗೂ ವ್ಯಾಕ್ಸಿನ್ ತಲುಪಿಸುವ ಜವಾಬ್ದಾರಿ ನಾವು ಹೊರತೀವಿ, ಹಂತ ಹಂತವಾಗಿ ಪ್ರತಿಯೊಬ್ಬರಿಗೂ ಕೊಡ್ತೀವಿ, ದಯವಿಟ್ಟು ಸ್ವಲ್ಪ ಕಾಯಿರಿ, ಇದು ನಮ್ಮ ಜವಾಬ್ದಾರಿ ಅಂತ ಭಾವಿಸ್ತೀವಿ ಅಂತ ಈ ರಾಷ್ಟ್ರ ಹೇಳುತ್ತಲ್ಲ. ಏನ್ ದೇಶ ರೀ ಇದು? ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಯಾಕೆ ಜಗತ್ ನಮ್ಮನ್ನು ಇಷ್ಟೊಂದು ಬಿಲೀವ್ ಮಾಡುತ್ತೆ? ಯಾಕೆ ನಂಬ್ತಾರೆ ಗೊತ್ತಾ? ನರೇಂದ್ರ ಮೋದಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಕಳೆದ 20,000 ವರ್ಷಗಳ ಭಾರತದ ಇತಿಹಾಸದಲ್ಲಿ ಜಗತ್ತಿನ ಯಾರಿಗೂ ಮೋಸ ಮಾಡಿದ ಉದಾಹರಣೆ ಭಾರತಕ್ಕಿಲ್ಲ. ಜಗತ್ತಿನ ಯಾರಾದ್ರೂ ನಾಶ ಆಗೋಗಿ ಅಂತ ಭಾರತದ ಉದಾಹರಣೆ ಇಲ್ಲ. ಜಗತ್ತಿನ ಯಾರ ಮೇಲೂ ಯುದ್ಧಕ್ಕೆ ಹೋದಂತ ಉದಾಹರಣೆ ಭಾರತಕ್ಕಿಲ್ಲ. ಜಗತ್ತಿನ ಯಾರನ್ನು ಧ್ವಂಸಗೊಳಿಸಿತು ಭಾರತ ಅಂತ ಹೇಳಿರುವಂತ ರೆಕಾರ್ಡ್ ಇದುವರೆಗೂ ಇಲ್ಲ. ಹೀಗಿರುವ ಕಾರಣಕ್ಕೋಸ್ಕರವೇ ಜಗತ್ತು ಹೇಳುತ್ತೆ, ಇಂಡಿಯಾ ಏನಾದರೂ ಕೊಟ್ರೆ ಅದನ್ನ ನಾವು ಸ್ವೀಕಾರ ಮಾಡಬೇಕು ಅಂತ. ಏನ್ ವ್ಯಾಲ್ಯೂ ನಮ್ದು ಮಿತ್ರ? ನಮ್ಮ ಸ್ಥಿತಿ ಹೆಂಗಿದೆ ಗೊತ್ತೇನು? ನಾವು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ನ ತಾತ್ಕಾಲಿಕ ಮೆಂಬರ್. ಈಗ UN ಸೆಕ್ಯೂರಿಟಿ ಕೌನ್ಸಿಲ್ ನ ತಾತ್ಕಾಲಿಕ ಮೆಂಬರ್. UN ಸೆಕ್ಯೂರಿಟಿ ಕೌನ್ಸಿಲ್ ಅಂದ್ರೆ ಏನ್ ಗೊತ್ತಾ? ಯುನೈಟೆಡ್ ನೇಷನ್ ನಲ್ಲಿರುವಂತಹ ಸೆಕ್ಯೂರಿಟಿ ಕೌನ್ಸಿಲ್ ಜಗತ್ತಿನ ಎಲ್ಲದರ ಬಗ್ಗೆ ಚರ್ಚೆ ನಡೆಸುವಂತ ಒಂದು ಪ್ರಮುಖವಾದ ವಿಭಾಗ. ಅದರ ತಾತ್ಕಾಲಿಕವಾದ ಮೆಂಬರ್, 2 ವರ್ಷಗಳ ಕಾಲ ಮೆಂಬರ್ ಇರ್ತೀವಿ. ಈಗ ನಾವು ಹಿಂದೆ ಅನೇಕ ಬಾರಿ ಇದ್ವಿ, ಈ ಬಾರಿ ಇದ್ವಿ. ಪಾಕಿಸ್ತಾನದ ಒಬ್ಬ ಮಂತ್ರಿ ಏನ್ ಹೇಳ್ತಾನೆ ಅಂತಂದ್ರೆ, ಇಂಡಿಯಾ ಮೆಂಬರ್ ಆಗಿರೋದು ಪ್ರಾಬ್ಲಮ್ ಅಲ್ಲ, ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಮೆಂಬರ್ ಆಗಿರುವಂತ ಈ ಇಂಡಿಯಾಕ್ಕೆ ಓಟ್ ಎಷ್ಟು ಬಿದ್ದಿದೆ ಅಂತ. ಅವನು ಹೇಳ್ತಾ 192 ರಾಷ್ಟ್ರಗಳಲ್ಲಿ 184 ರಾಷ್ಟ್ರಗಳು ಇಂಡಿಯಾಕ್ಕೆ ವೋಟ್ ಮಾಡಿವೆ. ನಮ್ಮ ಅಕ್ಕಪಕ್ಕದ ಮುಸಲ್ಮಾನ್ ರಾಷ್ಟ್ರಗಳು ಅವ್ರ ಪರವಾಗಿ ವೋಟ್ ಮಾಡಿಬಿಟ್ಟಿವೆ. ಇದು ಬಹಳ ಡೇಂಜರ್ ಆಗಿದೆ ಅಂತ ಪಾಕಿಸ್ತಾನದವ್ರು ಮಾತನಾಡ್ತಾರಲ್ಲ. ಇದು ಭಾರತದ ಕೆಪಾಸಿಟಿ ಇವತ್ತು. ಮಿತ್ರ, ಇವತ್ತು ಭಾರತ ಅಗಾಧವಾಗಿ ಬೆಳೆದಿದೆ. ಆ ಚೀನಾ ತನ್ನ ಸೈನಿಕರನ್ನ ಕರ್ಕೊಂಡು ಬಂದು ಗ್ಯಾಲ್ವಾನ್ ಕಣಿವೆಯಲ್ಲಿ ಈ ದೇಶದ ಸೈನಿಕರನ್ನ ಮೋಸ ಮಾಡಿ ಬಡಿಯುತ್ತೆ. ತಾಕತ್ತಿಲ್ಲ ನೇರವಾಗಿ ಯುದ್ಧ ಮಾಡುವುದು.
ಮೋಸ ಮಾಡಿ ಈ ದೇಶದ ಸೈನಿಕರನ್ನ ಅವರು ಡ್ರೋನ್ ಕಳಿಸಿ ಮೇಲಿಂದ ಮತ್ತೇನೋ ಹೊಡೆದುರುಳಿಸಿ ದೇಶದ ಸೈನಿಕರನ್ನ ಹೊಡಿಬೇಕು ಅಂತ ಟ್ರೈ ಮಾಡಿ 20 ಜನರನ್ನ ಕೊಲ್ಲುತ್ತಲ್ಲ. ಆದ್ರೆ ನನ್ನ ದೇಶದ ಸೈನಿಕರು ಉಲ್ಟಾ ಪ್ರತೀಕಾರ ತಗೊಂಡಾಗ 40ರಿಂದ 100ರವರೆಗೂ ಚೀನಿ ಸೈನಿಕರು ಹತರಾಗಿ ಬೀಳ್ತಾರೆ. ಜಗತ್ತಿನ ಒಂದು ದಾಖಲೆ ಹೇಳುತ್ತೆ. ಏನ್ ಹೇಳುತ್ತೆ ಗೊತ್ತಾ? ಚೀನಾದ 5 ಸೈನಿಕರಿಗೆ ಭಾರತದ ಪಂಜಾಬಿನ ಬಿಹಾರಿನ ಒಬ್ಬೊಬ್ಬ ಸೈನಿಕರು ಸಾಕಾಗ್ತಾರೆ ಅಂತ. ಅವ್ರು ಇಷ್ಟಿಷ್ಟೇ ಇರ್ತಾರೆ. ನಮ್ಮ ಸೈನಿಕರು ಅಗಾಧವಾಗಿ ಬೆಳೆದಿರ್ತಾರಲ್ಲ, ಕುತ್ತಿಗೆ ಕೈ ಹಾಕೊಂಡು ಎಳ್ಕೊಂಡ್ ಬಿಡ್ತಾರ, ಅಗಾಧವಾಗಿ ಬೆಳೆದಿರ್ತಾರೆ ನಮ್ಮವರು ಅಂತ. ಈ ತರ ತಾಕತ್ತಿರುವಂತ ಸೈನಿಕರು ಇವತ್ತು ಭಾರತದ ಸಾಮರ್ಥ್ಯ ಏನು ಗೊತ್ತೇನು? 2016-17ರಲ್ಲಿ 1,000 ಕೋಟಿಯಷ್ಟು ನಾವು ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡ್ತಾ ಇದ್ವಿ. ಇವತ್ತು 10,000 ಕೋಟಿಯನ್ನ ದಾಟಿದ್ದೀವಿ. 700% ರೈಸ್ ಆಗಿದೆ ಅಂತ ಪ್ರಿಂಟ್ ಪತ್ರಿಕೆ ವರದಿ ಮಾಡುತ್ತೆ. ಕಳೆದ 4 ವರ್ಷಗಳಲ್ಲಿ 700% ಶಸ್ತ್ರಾಸ್ತ್ರಗಳ ಮಾರುಕಟ್ಟೆಯಲ್ಲಿ ರೈಸ್ ಆಗಿದ್ದೀವಿ. ಇದು ಭಾರತದ ಕೆಪಾಸಿಟಿ. ಚೀನಾದಲ್ಲಿರುವಂತ ಎಲ್ಲ ಕಂಪನಿಗಳು ತಮ್ಮ ಕಂಪನಿಗಳನ್ನ ಮುಚ್ಚಿ ಅವು ಭಾರತಕ್ಕೆ ಬರಬೇಕು ಅಂತ ನಿಶ್ಚಯ ಮಾಡ್ತಿವೆ. ಆದ್ರೆ ಕಮ್ಯುನಿಸ್ಟ್ ಸುಮ್ಮನಿಲ್ಲ. ಯಾಕಿರಲಿಲ್ಲ ಇದ್ದಾರೆ ಕೆಲವರು, ಇವರೆಲ್ಲ ಕಡೆ ಇರ್ತಾರೆ. ಪುಣ್ಯ ಹುಟ್ಟದಾಗಲಿಂದ ಒಂದೇ ಕನಸು ಅವ್ರಿಗೆ. ನಮ್ಗೆಲ್ಲ ವಿಶ್ವಗುರು ಭಾರತದ ಕನಸು ಹೆಂಗಿದ್ಯೋ ಅವ್ರ ಒಂದೇ ಕನಸು ಏನಂದ್ರೆ ಚೂರಾಗಿರೋ ಭಾರತವನ್ನು ಯಾವಾಗಪ್ಪ ನೋಡಬೇಕು ಅಂತ. ಈ ಕನಸಿಗೆ ಅಡ್ಡ ಬಂದು ನಿಂತ್ಕೊಂಡಿರೋದೇ ನರೇಂದ್ರ ಮೋದಿ ಅವರು. ಸಹಿಸ್ಕೊಳಕ್ ಆಗ್ತಿಲ್ಲ ಅವರು. ಯಾವುದು ಮಾಡಿ ಚೂರು ಮಾಡಬೇಕು ಭಾರತನ ಅಂತ. ಈ ಚೂರು ಮಾಡಬೇಕು ಅನ್ನೋದು ಎಲ್ಲಿವರೆಗೂ ಗೊತ್ತೇನು? ಈ ದೇಶವನ್ನ ಚೂರು ಮಾಡಬೇಕು ಅಂತ ಎಲ್ಲಿವರೆಗೂ ಇವ್ರಿಗೆ ತುಂಬಿಕೊಂಡ್ಬಿಟ್ಟಿದೆ ಅಂತಂದ್ರೆ, ಈ ದೇಶ ಹಾಳಾಗೋದ್ರೂ ಪರವಾಗಿಲ್ಲ ಅಂತ ಆಪಲ್ ಕಂಪನಿ ಬೆಂಗಳೂರಿನ ಪಕ್ಕದಲ್ಲಿ ಯಾವ್ದಿತ್ತೋ ಆಪಲ್ ಕಂಪನಿ ಒಳಗೆ ತಮ್ಮ 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 ಜನರನ್ನ ಬಳಸ್ಕೊಂಡು ಬೆಂಕಿ ಹಚ್ಚಿದ್ರು. ಅಂದ್ರೆ ಏನಕ್ಕೆ? ಜಗತ್ತಿಗೊಂದು ಸಂದೇಶ ಹೋಗ್ಬೇಕು, ಚೀನಾನ ಬಿಟ್ಟು ಇಲ್ಲಿ ಬಂದ್ರೆ ನಮ್ಮ ಯೂನಿಯನ್ಗಳು ಸ್ಟ್ರಾಂಗ್ ಆಗಿವೆ, ಹುಷಾರಾಗಿರಿ ಅಂತ. ಆದ್ರೆ ಏನ್ ಮಾಡ್ತೋ ಸರ್ಕಾರ ಗೊತ್ತಿಲ್ಲ. ಆಪಲ್ ಕಂಪನಿ ಹೇಳ್ತು ಬೆಂಕಿ ಹಚ್ಚಿದ್ರಲ್ಲಿ ಯೂನಿಯನ್ ಪ್ರಾಬ್ಲಮ್ ಇಲ್ಲ, ನಮ್ದೇ ಪ್ರಾಬ್ಲಮ್ ಇತ್ತು. ನಾವು ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ ನಮ್ಮ ಸಬ್ಸಿಡಿ ಕಂಪನಿ, ಅವ್ರಿಗೆ ಆಗ್ರಹ ಮಾಡಿದ್ದೀವಿ, ನಾವು ಭಾರತ ಬಿಟ್ಟು ಹೋಗೋ ಮಾತೇ ಇಲ್ಲ, ಉಲ್ಟಾ 2 ಘಟಕಗಳನ್ನ ಭಾರತದಲ್ಲಿ ಹೊಸದಾಗಿ ಸ್ಥಾಪಿಸ್ತೀವಿ ಅಂತ ಆಪಲ್ ಕಂಪನಿ ಹೇಳಿದ್ಮೇಲೆ ಗುಂಗಿನೇ ಬಂದಲ್ಲ ಇವತ್ತೆಲ್ಲ. ಹೇಗಾದ್ರೂ ಮಾಡಿ ಈ ದೇಶವನ್ನ ಹಳ್ಳಕ್ಕೆ ತಳ್ಳಬೇಕು ಅಂತ ನಿಶ್ಚಯ ಮಾಡಿರೋರು ಮುಂದೆ ಇವತ್ತು ಭಾರತದ ತರುಣರು ಒಗ್ಗಟ್ಟಾಗಿ ನಿಂತ್ಕೋಬೇಕು. ಯಾವತ್ತು ಸವಾಲು ಎದುರಿಗೆ ಬರುತ್ತೋ ಅದನ್ನು ಎದುರಿಸಿ ನಿಂತಾಗಲೆಲ್ಲ ಹೇಗೆ ವಿವೇಕಾನಂದರಿಗೆ ಭಗವಂತ ಸಹಾಯಕ್ಕೆ ಬಂದೋ ಹಾಗೆ ನಮಗೂ ಕೂಡ ಸಹಾಯಕ್ಕೆ ಬರುವಂತ ಸಂದರ್ಭ ಬಹಳ ದೂರ ಇಲ್ಲ ಮಿತ್ರರೇ. ನಾವು ಎದುರಿಸಿ ನಿಲ್ಲೋದನ್ನ ಕಲಿಬೇಕು ಅಷ್ಟೇ. ಒಂದು ಅಪರೂಪದ ಕಾಲಘಟ್ಟ ಇದೆ. ಜಗತ್ತೆಲ್ಲವೂ ಕರೋನಾ ಕಾಲಕ್ಕೆ ಪೂರ್ತಿ ಉದ್ವಸ್ತಗೊಂಡು ಪೂರ್ತಿ ನಾಶವಾಗುವಂತ ಹಂತದಲ್ಲಿರುವಾಗ ಮತ್ತೆ ಮೇಲಕ್ಕೆತ್ತುವಂತ ಒಂದು ಅಪರೂಪದ ರಾಷ್ಟ್ರವಾಗಿ ಕಂಗೊಳಿಸ್ತಾ ಇದೆ. ಅಮೆರಿಕಾದಂತ ರಾಷ್ಟ್ರ ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ಒಂದು ಶ್ರೇಷ್ಠ ಸಂಕೇತವಾಗಿ ಇವತ್ತು ಭಾರತ ಪ್ರಬುದ್ಧವಾಗಿ ಬೆಳೆದು ನಿಂತಿದೆಯಲ್ಲ. ಜಗತ್ ಹೇಳುತ್ತೆ ಭಾರತದ ಕಾಲು ಭಾಗ ಇರುವಂತ ರಾಷ್ಟ್ರಗಳಿಗೆ ಪ್ರಜಾಪ್ರಭುತ್ವವನ್ನ ಮೇಂಟೈನ್ ಮಾಡ್ಲಿಕ್ಕಾಗಲ್ಲ. 130 ಕೋಟಿ ಜನರಿರುವಂತ ಈ ಭಾರತ ಅದು ಹೇಗೆ ಈ ಪ್ರಜಾಪ್ರಭುತ್ವವನ್ನ ಮೇಂಟೈನ್ ಮಾಡುತ್ತೆ? ಅಮೇಜಿಂಗ್ ಕಂಟ್ರಿ ಭಾರತ ಅಂತ ಭಾರತಕ್ಕೆ ನತಮಸ್ತಕವಾಗುತ್ತೆ ಇಡೀ ಜಗತ್ತು. ಆಗಿರುವಾಗ ಒಳಗಿರೋ ನಾವು ಹೆಂಗಿರ್ಬೇಕು? ಎಲ್ಲ ಸವಾಲನ್ನ ಎದುರಿಸೋದಕ್ಕೆ ಸಿದ್ಧವಾಗಿ ನಿಲ್ಲಬೇಕು. ಸೀನದಿಂದ ಬೈಕೊಳ್ತಾ ಕೂತ್ಬೇಕು. ಯಾದಗಿರಿ ಗಲೀಜಾಗಿದೆ, ಯಾದಗಿರಿ ಕೊಳಕಾಗಿದೆ ಅಂತಂದ್ರೆ ಅಮೆರಿಕಾದವ್ರ ಪ್ರಾಬ್ಲಮ್ ಅಲ್ಲ, ರಷ್ಯಾದವ್ರ ಪ್ರಾಬ್ಲಮ್ ಅಲ್ಲ, ಚೈನಾದವ್ರ ಪ್ರಾಬ್ಲಮ್, ನನ್ ಮತ್ತು ನಿಮ್ದೇ ಪ್ರಾಬ್ಲಮ್. ಯುವ ಬ್ರಿಗೇಡ್ ನ ಕಟ್ಟಿದಾಗ ಆಲೋಚನೆ ಮಾಡಿದ್ವಿ, ಕಂಪ್ಲೇಂಟ್ ಮಾಡಲ್ಲ, ನಾವು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ, ಕೊಟ್ರೆ ಉತ್ತರ ಕೊಡ್ತೀವಿ, ಇಲ್ಲ ಬಾಯಿ ಮುಚ್ಕೊಂಡಿರ್ತೀವಿ ಅಂತ ಟೀಮ್ ಅನ್ನು ಕಟ್ಟಬೇಕು ಅಂತ ನಿಶ್ಚಯ ಮಾಡಿದ್ವಿ. ಹಿಂಗಾಗಿ ಊರಿನಲ್ಲಿ ಟಾಯ್ಲೆಟ್ ಗಲೀಜಾಗಿದೆ, ಸಾರ್ವಜನಿಕ ಟಾಯ್ಲೆಟ್ ಗಲೀಜಾಗಿದೆ, MLA ಎಲ್ಲೋಗಿದ್ದಾನೆ, MP ಏನಾಗಿದೆ ಬೈಯಲ್ಲ. ನಿಂಗೆ ಆಗಿಲ್ಲ ತಾನೆ, ನಾವು ಮಾಡ್ತೀವಿ ಬಿಡು, ನಮ್ಮೂರೇ ನಮ್ ಜನನೇ ಯೂಸ್ ಮಾಡೋದು, ನಾವು ಮಾಡಿದ್ರೆ ಏನ್ ಸತ್ತು ಹೋಗಲ್ಲ ಅಂತ ನಮ್ ಟೀಮ್ ಕಟ್ಕೊಂಡು ಮಾಡ್ತೀವಿ. ಯಾವ್ದೋ ದೇವಸ್ಥಾನ ಹಾಳಾಗೋಗಿದೆ, ಕಂಪ್ಲೇಂಟ್ ಮಾಡಲ್ಲ, ಮಾಡ್ಲಿಕ್ಕಾದ್ರೆ ನಾವೇ ಹೋಗಿ ದೇವಸ್ಥಾನ ರಿಪೇರಿ ಮಾಡ್ಕೊಂಡು ಬರ್ತೀವಿ. ಯಾವ್ದಾದ್ರು ನದಿ ಹಾಳಾಗಿದೆ, ಕಲುಷಿತವಾಗಿದೆ, ನಾವು ರಿಪೇರಿ ಮಾಡ್ತೀವಿ. ನಮ್ಮ ಊರಿನ ಗವರ್ಮೆಂಟ್ ಸ್ಕೂಲು ನಮ್ದೇ ಮಕ್ಕಳಲ್ಲಿ ಹೋಗಿ ಕಲಿಬೇಕು, ಅದನ್ನು ಕ್ಲೀನ್ ಮಾಡಬೇಕು, ಯಾರಿಗೋ ಕಾಯ್ಕೊಂಡು ಕುತ್ಕೊಳ್ಳಲ್ಲ, ನಾವು ಹೋಗಿ ಕ್ಲೀನ್ ಮಾಡ್ತೀವಿ. ನಮ್ಮೂರಿನ ಬಸ್ ಸ್ಟ್ಯಾಂಡ್ ಹಾಳಾಗಿದೆ, ಕೊಳಕಾಗಿದೆ, ಯಾರಿಗೋ ಕಾಯಲ್ಲ, ನಾವು ಕ್ಲೀನ್ ಮಾಡ್ತೀವಿ. ಯಾಕೆಂದ್ರೆ ಇದು ನಮ್ಮದ್ದು ಅನ್ನೋ ಭಾವನೆ, ಇದ್ಯಾವುದೋ ಬೇರೆಯವ್ರದಲ್ಲ, ನಮ್ಮದ್ದು ಅನ್ನೋ ಭಾವನೆಯ ಕಾರಣಕ್ಕೋಸ್ಕರ. ಮೊನ್ನೆ ನರೇಂದ್ರ ಮೋದಿ ಅವರು ನಾವು ಕ್ಲೀನ್ ಮಾಡಿರುವಂತ ಒಂದು ದೇವಸ್ಥಾನವನ್ನ ನೋಡಿ ಬಹಳ ಖುಷಿ ಪಟ್ಟು ಯುವಕರೇ ತುಂಬಿಕೊಂಡಿರುವಂತ ಯುವ ಬ್ರಿಗೇಡ್ಗೆ ನನ್ನ ಅಭಿನಂದನೆಗಳು ಅಂತ ಹೇಳುವಾಗ ನಮ್ಮ ಯುವಕರಿಗೆ ಒಂದು ಹೆಮ್ಮೆ ಬಂದಿತ್ತು. ಯಾಕೆಂದ್ರೆ 6 ವರ್ಷಗಳ ಕಾರ್ಯವನ್ನ ಕೊನೆಗೂ ಈ ದೇಶದ ಪ್ರಧಾನಮಂತ್ರಿ ನೋಡಿ ಶಬಾಷ್ ಅಂತ ಹೇಳುವಂತ ಆಯ್ತಲ್ಲ. ಆದ್ರೆ ಅವ್ರು ನೋಡಿರೋದು ಒಂದು ಕಾರ್ಯ ಮಾತ್ರ. ಆ ತರದ 108 ಕಾರ್ಯಗಳನ್ನ ಯುವ ಬ್ರಿಗೇಡ್ ಹಗಲು ರಾತ್ರಿ ಮಾಡುತ್ತಲ್ಲ. ಯಾಕೆ ಗೊತ್ತಾ?
ಯಾವ ತರುಣ ಬೈಕೊಂಡು ತನ್ನ ಟೈಮ್ ವೇಸ್ಟ್ ಮಾಡ್ತಿದ್ದಾನೋ ಅವನನ್ನು ಕೂಡ ನಾಡನ್ನ ಪುನರ್ರೂಪಿಸೋದಕ್ಕೆ ನಿರ್ಮಾಣ ಮಾಡಬೇಕು ಅನ್ನೋ ಕಾರ್ಯಕ್ಕೋಸ್ಕರವೇ ಈ ಪ್ರಯತ್ನವನ್ನು ನಾವು ಮಾಡಿದ್ದು. ಮಿತ್ರರೇ, ಆ ತರದ ನಿರಂತರ ಪ್ರಯತ್ನಗಳಲ್ಲಿ ನಾವು ನಿಮ್ಮ ಸಹಕಾರವನ್ನ ಕೇಳ್ಕೊಳ್ತೀವಿ. ಒಂದೆರಡು ಪುಟ್ಟ ಕೆಲಸವನ್ನ ಯುವ ಬ್ರಿಗೇಡ್ನ ಕಡೆಯಿಂದ ನಿಮ್ಗೆ ಹೇಳ್ತೀವಿ. ನಮ್ಮಲ್ಲಿ ಅನೇಕರಿಗೆ ಪುಸ್ತಕ ಓದಿ ಅಂತಂದ್ರೆ ಕಷ್ಟ ರೀ ಸರ್, ಓದ್ಲಿಕ್ಕೆಲ್ಲ ಈಗ ಆಗಲ್ರಿ, ಮೊಬೈಲಲ್ಲಷ್ಟೇ ಕೇಳೋದು, ವಿಡಿಯೋ ನೋಡೋದು ಅಂತ. ಅದಕ್ಕೆ ನಾವೇನ್ ಅನ್ಕೊಂಡ್ವಿ, ಒಳ್ಳೆ ಪುಸ್ತಕ ಈಗ ಓದೋದು ನಿಲ್ಲಿಸ್ಬಿಟ್ರೆ ಹೆಂಗಪ್ಪ ಅಂತ ಹೇಳಿ ನಾವೊಂದು ಅಪ್ಲಿಕೇಶನ್ ತಂದ್ವಿ, ಆಪ್ ತಂದ್ವಿ. ಆಪ್ ನ ಹೆಸರು ಕಂಪು ಅಂತ, KAMPU, ಕಂಪು. ಕಂಪು ಕನ್ನಡದ ಕಂಪು ಗೊತ್ತಲ್ಲ, ಆ ಕಂಪು ಅಂತ. ಆ ಕಂಪು ಏನು ಗೊತ್ತಾ, ನೀವು ಆ ಕಂಪು ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡಿದ್ರೆ ಒಳ್ಳೊಳ್ಳೆ ಪುಸ್ತಕಗಳನ್ನ ಕೇಳ್ಕೊಂಡು ಹೋಗ್ಬಿಡ್ಬೋದು. ಡ್ರೈವ್ ಮಾಡ್ತಾ ಇರುವಾಗ ಕಿವಿಗೆ ಇಯರ್ಫೋನ್ ಹಾಕೊಳ್ಳಿ, ಒಂದ್ ಇಡೀ ಪುಸ್ತಕ ಅದರಲ್ಲಿ ಓದಿ ಅದಕ್ಕೆ ಮ್ಯೂಸಿಕ್ ಮಾಡಿರ್ತೀವಿ, ಹಾಯಾಗಿ ಕೇಳ್ಕೊಂಡು ಹೋಗ್ಬಿಡಿ. ನೀವು ಓದಬೇಕಾದ ಅಗತ್ಯವೇ ಇಲ್ಲ. ಆದ್ರೆ ವಿಚಾರ ನಿಮ್ಗೆ ಗೊತ್ತಾಗಬೇಕು ಅನ್ನೋಂಥ ಪ್ರಯತ್ನವನ್ನ ನಾವು ಮಾಡಿ ಒಂದು ಅಪ್ಲಿಕೇಶನ್ ಮಾಡಿದ್ವಿ. ಕೊನೆ ಪಕ್ಷ ತರುಣರಿಗೆ ಹಿಂಗಾದ್ರೂ ಆಗ್ಬೇಕಲ್ಲ. ಇಲ್ಲಿ ಕೂತಿರೋರು ಎಲ್ರಿಗೂ ವಿನಂತಿ ಮಾಡ್ಕೊಳ್ತೀನಿ, ಸುಮ್ಮನೆ ಹೋಗ್ಬೇಡಿ. ಇವತ್ತು ಹೋಗ್ಬೇಕಾದ್ರೆ ಮೊಬೈಲ್ನ ಆಪ್ ಸ್ಟೋರಿಗೆ ಹೋಗಿ ಕಂಪು ಅಂತ ಟೈಪ್ ಮಾಡಿ ಕಂಪು ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿಂದ ಕೇಳಲಿಕ್ಕೆ ಶುರು ಮಾಡಿ. ಇವತ್ತು ಹೊಸ ಪುಸ್ತಕ ಯಾವ್ದು ಬಂದಿದೆ ಗೊತ್ತಾ? ಸ್ವಾಮಿ ವಿವೇಕಾನಂದರ ಬಗ್ಗೆ ಕುವೆಂಪು ಅವರು ಬರೆದಿರುವಂತಹ ಪುಸ್ತಕವನ್ನ ಇವತ್ತೇ ಲಾಂಚ್ ಮಾಡಿದೀವಿ. ಅದರ ಮೊದಲನೇ ಅಧ್ಯಾಯ, ಯಾರು ಇವನು ವಿವೇಕಾನಂದರು ಕನ್ಯಾಕುಮಾರಿ ಬಂಡೆಗೆ ಹೋಗುವಂತಹ ದೃಶ್ಯ ಏನ್ ಭವ್ಯವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕುವೆಂಪು. ನಾನು ಅರ್ಧ ಗಂಟೆ ಅದನ್ನು ಕೇಳ್ತಾ ಮೈ ಮರೆತುಬಿಟ್ಟೆ. ಅದ್ಭುತವಾಗಿರುವಂತಹ ವಿಚಾರ, ಅದನ್ನೆಲ್ಲ ನೀವು ಕೇಳಬೇಕು ಅನ್ನೋದು ಮೊದಲನೇದು. ಇನ್ ಎರಡನೇದು, ಇನ್ನೊಂದು ಪ್ರಯೋಗ ನಾವು ಮಾಡ್ತಿದೀವಿ. ಏನಂತಂದ್ರೆ, ನಮ್ಮಲ್ಲಿ ಎಲ್ರಿಗೂ ಎಲ್ಲ ವಿಚಾರ ಗೊತ್ತಾ ಅಂತ ಹೇಳಿದ್ರೆ ಗೊತ್ತಿಲ್ಲ. ಕಾಶ್ಮೀರ ಗೊತ್ತು. ಏನಾಯ್ತು? ಪಂಡಿತರನ್ನು ಓಡಿಸಿದ್ರು. ಆರ್ಟಿಕಲ್ 370 ಎಲ್ಲ ಹೇಳ್ತಾರೆ. ಆರ್ಟಿಕಲ್ 370 ಏನು, ಅದೇನೋ ಇತ್ತು, ಕಾಶ್ಮೀರ ಕಥೆ ಏನು ಅದೇನೋ ಇತ್ತಲ್ಲಪ್ಪ, ಗೊತ್ತಿಲ್ಲ ಅಂತ ಅಷ್ಟೇ. ಅದಕ್ಕೆ ನಾವೇನ್ ಮಾಡಿದ್ವಿ, ಈ ತರದ ವಿಚಾರಗಳನ್ನ ನಮ್ಮ ಜನ ಓದೋದಕ್ಕೆ ಅನುಕೂಲವಾಗೋ ತರ ನಾವು ಒಂದು 50-60 ಪುಟಗಳ ಪುಸ್ತಕವನ್ನು ತರಬೇಕು ಅಂತ. ಎಲ್ಲ ವಿಚಾರ ಗೊತ್ತಾಗಬೇಕು, ಅದು ದೊಡ್ಡ ದೊಡ್ಡ ಪುಸ್ತಕ ಆಗಿರಬಾರ್ದು ಅಂತ ತರಬೇಕು ಅಂತ. ತಿಂಗಳಿಗೆ ಒಂದು ವಿಚಾರದ ಮೇಲೆ ಪುಸ್ತಕ. ಈ ಸಲ ಕಾಶ್ಮೀರದ ಮೇಲೆ ಬರುತ್ತೆ, ಮುಂದಿನ ಸಲ ಲವ್ ಜಿಹಾದ್ ಅಂದ್ರೆ ಏನು, ಹೆಂಗಾಗತ್ತೆ ಅಂತ ಬರುತ್ತೆ. ಅದ್ರ ನೆಕ್ಸ್ಟ್ ವೀಕು ಕನ್ನಡಿಗರು ಅಂದ್ರೆ ದ್ರಾವಿಡರ ಅಂತ ಬರುತ್ತೆ. ಅದರ ನೆಕ್ಸ್ಟ್ ಮಂತ್ ಒಂದು ಪುಸ್ತಕ. ಹೀಗೆ ಒಂದೊಂದು ಅದ್ಭುತವಾದ ವಿಚಾರಗಳ ಮೇಲೆ ಒಂದೊಂದು ಪುಸ್ತಕ ಬರುತ್ತೆ, ನಾವೆಲ್ಲ ಓದಬೇಕು ಅಂತ. ಇದಕ್ಕೊಂದು ಇಯರ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಮಾಡಿದೀವಿ. 250 ರೂಪಾಯಿ ಸಬ್ಸ್ಕ್ರಿಪ್ಷನ್ ನೀವು ಕೊಟ್ಟು ತಗೊಂಡ್ರೆ ಪ್ರತಿ ತಿಂಗಳು ಮನೆಗೆ ಪುಸ್ತಕ ಬರುತ್ತೆ. 50-60 ಪುಟಗಳ ಪುಸ್ತಕವನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಮನೆ ಮಂದಿ ಎಲ್ಲ ಓದಬಹುದಾಗಿರುವಂತ ಪುಸ್ತಕ. 60 ಪುಟಗಳ ಪುಸ್ತಕ ಮಾರ್ಕೆಟ್ ನಲ್ಲಿ 30-40 ರೂಪಾಯಿಗಿಂತ ಕಡಿಮೆ ಇರಲ್ಲ. ಆದ್ರೆ ನಿಮಗೆ ನಾವು ಅದನ್ನು ಮನೆಗೆ ತಲುಪಿಸ್ತಾ ಇರೋದು 12-13 ರೂಪಾಯಿ ಲೆಕ್ಕಕ್ಕೆ ಅಂತಂದ್ರೆ ಒಂದು ದೊಡ್ಡ ಪ್ರಯತ್ನ ದಾನಿಗಳ ಸಹಕಾರದಿಂದ ಮಾಡ್ತಿದ್ದೀವಿ. ಯಾರ್ಯಾರು ಆಸಕ್ತರಿದ್ದೀರೋ ನಮ್ಮ ಜಿಲ್ಲಾ ಸಂಚಾಲಕರನ್ನ ಅಥವಾ ನಮ್ಮ ಸಂಗಮೇಶನ್ನ ಮಾತನಾಡಿಸಿ ದಯಮಾಡಿ ಒಂದಷ್ಟು ಜನ ಮಾಡ್ಕೊಳ್ಳಿ. ನಿಮ್ ಮನೆಗಳಿಗೆ ಬರ್ಲಿ. ವಿಚಾರಧಾರೆಗಳಿಂದ ಯಾವತ್ತು ತಲೆ ತುಂಬಿಕೊಳ್ಳುತ್ತೋ ಆಗ ರಾಷ್ಟ್ರವನ್ನ ಕಟ್ಟುವಂತ ಧೈರ್ಯ ಇರುತ್ತೆ. ಇಲ್ಲದೆ ಹೋದ್ರೆ ಎಡಪಂಥೀಯರು ನಮ್ಮ ತಲೆಯಲ್ಲಿ ಹುಳ ಕೊರಲಿಕ್ಕೆ ಶುರು ಮಾಡ್ತಾರೆ, ವಾಪಸ್ ಬರೋದು ಬಹಳ ಕಷ್ಟ ಆಗುತ್ತೆ. ಸ್ವಲ್ಪ ಜಾಗೃತವಾಗ್ಲಿಕ್ಕೋಸ್ಕರ ಈ ಪ್ರಯತ್ನ ನಾವು ಮಾಡ್ತಿದ್ದೀವಿ. ನಾನು ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಾಡನ್ನ ಕಟ್ಟೋದಕ್ಕೆ ಜೊತೆಯಾಗೋಣ. ಈ ರಾಷ್ಟ್ರವನ್ನ ಯಾರೋ ಒಡಿಬೇಕು ಅಂತ ಪ್ರಯತ್ನ ಪಟ್ಟಾಗಲೆಲ್ಲ ವಿವೇಕಾನಂದರಂತವರ ಚಿಂತನೆಗಳಿಂದ ಉತ್ಸ್ಫೂರ್ತಿ ತಗೊಂಡು ನಾವು ಭಾರತವನ್ನ ಕಟ್ಟಲಿಕ್ಕೆ ಒಂದಾಗೋಣ ಅಂತ ಅತ್ಯಂತ ಕಳಕಳಿಯಿಂದ ನಿಮ್ ಜೊತೆ ಹಂಚಿಕೊಳ್ತೀನಿ. ಅದ್ರ ಜೊತೆಗೆ ಇವತ್ತೊಂದು ಪುಸ್ತಕ ಬಿಡುಗಡೆಯಾಗಿದೆ. ಈ ಪುಸ್ತಕ ಬೆಳಿಗ್ಗೆ ಈ ಸ್ಕೂಲ್ ಟೀಚರ್ಸ್ ಗಳ ಜೊತೆ ಬಿಡುಗಡೆ ಆಯಿತು. ಪುಸ್ತಕದ ಟೈಟ್ಲ್ ಏನ್ ಗೊತ್ತಾ? ಆಟ ಆಡ್ತಾ ಸ್ವಾತಂತ್ರ್ಯ ಪಾಠ ಅಂತ. ಈ ಪುಸ್ತಕದ ವಿಶೇಷ ಏನು ಅಂದ್ರೆ, ನಮ್ಮ ಮಕ್ಕಳಿಗೆ ನಾವು A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅಂತ ಹೇಳ್ಕೊಟ್ಟಿದ್ದೀವಿ. ಆದ್ರೆ ಈ ಇಡೀ ಪುಸ್ತಕದಲ್ಲಿ ಹೆಂಗಿದೆ ಅಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ ನಿಮಗೆ. A ಫಾರ್ ಆಜಾದ್, B ಫಾರ್ ಭಗತ್ ಸಿಂಗ್, C ಫಾರ್ ಚಾಫೇಕರ್ ಬ್ರದರ್ಸ್, D ಫಾರ್ ಭಿಂಗ್ರಾ, E ಫಾರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಈ ತರ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರುಗಳನ್ನ A ಫಾರ್ ಆಪಲ್ ಬರೆದಂತೆ A ಯಾರು B ಯಾರು ಅಂತ ಬರೆದಿರೋದಲ್ಲದೆ ಅವರ ಜೀವನವನ್ನ ತುಂಬಾ ಚೆನ್ನಾಗಿ ವಿವರಿಸಿ ಚಿತ್ರ ಸಮೇತ ವಿವರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇದು ಈ ಪುಸ್ತಕ. ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶ. ಈ ಪುಸ್ತಕಕ್ಕೆ 180 ರೂಪಾಯಿ, ಇದಕ್ಕೊಂದು 20 ರೂಪಾಯಿ ಇರಬಹುದು. 200 ರೂಪಾಯಿ ಈ ಪುಸ್ತಕವನ್ನ ಇವತ್ತಿನ ದಿನ
ಯಾದಗಿರಿ ಜನಕ್ಕೆ ಅಂತಾನೆ ಅದರ ಪಬ್ಲಿಷರ್ 150 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆಸಕ್ತರು ಇದನ್ನು ತಗೊಂಡೋಗಿ ನಮ್ಮ ಮಕ್ಕಳಿಗೆ ಓದಿಸ್ಬೇಕು. ವಿವೇಕಾನಂದರನ್ನ ಹೆಂಗ್ ಅವ್ರು ತಯಾರು ಮಾಡಿದ್ರಲ್ಲ ಹಾಗೆ ನಮ್ಮ ಮಕ್ಕಳಿಗೆ ಓದಿಸ್ಬೇಕು. ಆ ಪ್ರಯತ್ನ ನಾವೆಲ್ಲರೂ ಮಾಡೋಣ ಮಿತ್ರರೇ. ದೇಶವನ್ನ ಮುಂದಿನ ದಿನಗಳಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗೋದು ವಿಚಾರದ ಕ್ರಾಂತಿಯಿಂದ. ಆ ವಿಚಾರದ ಕ್ರಾಂತಿಗೆ ನಾವೆಲ್ಲರೂ ಸಜ್ಜಾಗೋಣ. ವಿವೇಕಾನಂದರ ಚಿಂತನೆಗಳು ನಮ್ಮನ್ನ ಆವರಿಸಿಕೊಳ್ಳಿ. ಈ ದೇಶವನ್ನ ನಾವೆಲ್ಲರೂ ಕಟ್ಟೋದಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ತುಂಬಿಕೊಡ್ಲಿ ಅಂತ ಹೇಳ್ತಾ ತನ್ಮಯತೆಯಿಂದ ಆಲಿಸಿದ ನಿಮ್ಗೆಲ್ರಿಗೂ ಆದರಪೂರ್ವಕವಾಗಿ ವಂದಿಸ್ತೀನಿ. ಒಂದು ಸಲ ಭಾರತ್ ಮಾತೆಗೆ ಜೈಕಾರ ಹಾಕೋಣ. ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆಯಲ್ಲಿ